यच्छक्तयो वदतां वादिनां वै विवादसंवादभुवो भवन्ति कुर्वन्ति तेषां पुनरात्ममोहं तस्मै नमोऽनन्तगुणाय भूम्ने श्रीयत्र रूपिण्युरुगाय पादयोः करोति मानं बहुधा विभूतिभिः प्रीकर्षितायाः समाकरामवैः विगीयमाना प्रियकर्म गायति देहेन्द्रियप्राणमनोभिमानो जीवोऽन्तरात्मा गुणकर्ममूर्तिः सूत्रं महानित्युर्देहगीतः संसार आधावतिकारतन्त्रः यस्वामभावमखिलश्रुतिसारमेकम् अध्यात्मदीपमदितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां धर्मे मतिर्भवतु वः सततोत्थितानां सह्येक एव परलोकगतस्य बन्धुः अर्थास्त्रियश्च निपुणैरपि सेव्यमानाः नैवाप्तभावमुपयान्ति न च स्थिरत्वम् ಶ್ರೀ ಗುರುಭ್ಯೋ ನಮಃ. ಭಾಗವತದ ಮಂಡಲ ಸೇವಾದ 16ನೇ ಕುಸುಮ ಇದು. ಕಳೆದ ದಿವಸದಿಂದ ಆರಂಭಿಸಿ ನಾವು 6ನೇ ಸ್ಕಂದದಲ್ಲಿ ಅಜಾಮಿಳನ ಉಪಾಖ್ಯಾನ ನೋಡ್ತಿದ್ದೇವೆ. ಪಾಪವನ್ನು ಯಾರು ಮಾಡಿಲ್ಲ, ಎಲ್ಲರೂ ಪಾಪ ಮಾಡೇ ಮಾಡ್ತಾರೆ, ಒಂದಲ್ಲ ಒಂದು ಪಾಪ. ಆದರೂ ಪಾಪದ ಪರಿಹಾರ ಅನ್ನೋದು ಭಗವಂತನ ನಾಮಗಳ ಸ್ಮರಣದಿಂದ ಆಗ್ತದೆ ಅನ್ನೋದು ಭಾಗವತದ ಈ ಭಾಗದ ಅಭಿಪ್ರಾಯ. ಒಟ್ಟಾರೆ ಭಾಗವತದ ಅಭಿಪ್ರಾಯನೂ ಕೂಡ ಹಾಗೇನೆ. ಆದರೆ ಹಿಂದೆ ಅನೇಕ ಸರಿ ನಾನು ಹೇಳಿದ್ದೆ, ಅದು ಎಲ್ಲ ನಿಮ್ಗೆ ಗೊತ್ತಿರೋದೆ. ಜಗತ್ತಿನಲ್ಲಿ ಎಲ್ಲ ಧರ್ಮದವರು ಎಲ್ಲ ಪಂಥದವರು ಕೂಡ ಪ್ರಾಯ ತಾವೇನು ಪ್ರಾರ್ಥನೆ ಮಾಡ್ತಿದ್ದೀವಿ ಅನ್ನೋ ಅರ್ಥ ತಿಳ್ಕೊಂಡಿರ್ತಾರೆ. ನಮ್ಮ ದೇಶದ ಜನ ಮಾತ್ರ ಏನು ಪ್ರಾರ್ಥನೆ ಮಾಡ್ತಿದ್ದೀವಿ ಅನ್ನೋದ್ರೆ ಗೊತ್ತಿಲ್ಲದಂತೆ. ಪುರೋಹಿತರಿಗೂ ಗೊತ್ತಿರೋದಿಲ್ಲ, ಮಾಡುವ ಯಜಮಾನರಿಗೂ ಜನರಿಗೂ ಗೊತ್ತಿರೋದಿಲ್ಲ. ಅದು ನಮಗೆ ಗೊತ್ತಿಲ್ಲದೆ ಹೋದ್ರೆ ಏನಂತೆ, ದೇವರಿಗೆ ಗೊತ್ತಿದೆ ಅನ್ನೋ ಉಡಾಫೆ ನಮ್ಮದು. ಆದರೆ ಒಂದು ನಾಮದಿಂದ ಪಾಪ ಪರಿಹಾರ ಆಗಬೇಕಾದ್ರೆ ಅದರ ಅರ್ಥ ತಿಳಿದು ಮಾಡಬೇಕು. ಅದು ನಾರಾಯಣ ಅಂತ ಅರ್ಥ ಇರಬಹುದು, ಹರಿ ಅಂತ ಶಬ್ದ ಇರಬಹುದು, ಶಿವ ಅಂತ ಶಬ್ದ ಇರಬಹುದು. ಆ ಎಲ್ಲ ಶಬ್ದಗಳು ಕೂಡ ಯಾವಾಗ ಪಾಪ ಪರಿಹಾರ ಮಾಡ್ತವೆ ಅಂದರೆ ಅದಕ್ಕೆ ಅರ್ಥವನ್ನು ತಿಳಿದು ಮಾಡುವಂಥ ಪ್ರಯತ್ನ ಮಾಡಬೇಕು. ಸಂಸ್ಕೃತದ ವೈಭವ ನಿಮಗೆ ಗೊತ್ತಿರಲಿ ಅಂತ ಹೇಳಿದೆ ಅಷ್ಟೆ. ಒಂದೊಂದು ನಾಮಕ್ಕೂ 100 ಅರ್ಥಗಳನ್ನು ಹೇಳಲಿಕ್ಕೆ ಬರ್ತದೆ. ನಾರಾಯಣ ಅನ್ನೋ ಶಬ್ದಕ್ಕೆ ಕಳೆದ ದಿವಸ ಒಂದು ಅರ್ಥ ನಾನು ಹೇಳಿದೆ ಅಷ್ಟೆ. ಒಂದು 4-5 ಅರ್ಥ ನನ್ನ ಬಾಯಲ್ಲೇ ಇರ್ತವೆ ಯಾವಾಗಲೂ. ವಸ್ತುತಃ ನಾರಾಯಣ ಅನ್ನೋ ಶಬ್ದಕ್ಕೆ 100 ಅರ್ಥ ಹೇಳಲಿಕ್ಕೆ ಬರ್ತದೆ. ಸಂಸ್ಕೃತದಲ್ಲಿ ಅಷ್ಟು ವ್ಯಾಕರಣದ ವ್ಯವಸ್ಥೆ ಇದೆ. ಅದು ನಮ್ಮಂಥ ಸಾಮಾನ್ಯರಿಗೆ ಹೇಳಲಿಕ್ಕೆ ಬರದೇ ಇರಬಹುದು, ಆದರೆ ಅಸಾಮಾನ್ಯ ವಿದ್ವಾಂಸರಾದವರಿಗೆ ಹೇಳಲಿಕ್ಕೆ ಬರ್ತದೆ. ಹೇಳಲಿಕ್ಕೆ ಬಂದಿತ್ತು, ಆದರೆ ಕೇಳಿದ್ದೆಲ್ಲ ಮನಸ್ಸಿನಲ್ಲಿ ಉಳಿಬೇಕಲ್ಲ. ಅದು ಆಚಾರ್ಯ ಮಧ್ವರು ಉಡುಪಿ ಪರಿಸರದಲ್ಲಿ ಒಂದು ಬಾರಿ ಇದ್ದಾಗ ಒಂದು ಶಾಸ್ತ್ರದ ಚರ್ಚೆ ನಡೀತು. ಬಂದವರು ವಿದ್ವಾಂಸರು ಒಂದು ಅರ್ಥ ಹೇಳಿದರು, ಇವರು ಒಂದು ಅರ್ಥ ಹೇಳಿದರು. ನೀವು ಹೇಳಿದ ಅರ್ಥ ಸರಿಯಲ್ಲ, ನಾವು ಹೇಳಿದ್ದೇ ಅರ್ಥ ಸರಿ ಅಂತ ಅವರು ಆಗ್ರಹ ಮಾಡಿದ್ರಂತೆ. ಅದಕ್ಕೆ ಅವ್ರು ಹೇಳಿದರು, ಹಾಗನ್ಬೇಡಿ, ನೀವೇ ಅರ್ಥ ಹೇಳಿದ ಸರಿ, ನಾವು ಹೇಳಿದ ಅರ್ಥವೂ ಸರಿ. ಯಾಕೆಂದರೆ ವೇದಗಳಿಗೆ 3 ಅರ್ಥ, ಮಹಾಭಾರತಕ್ಕೆ 10 ಅರ್ಥ. ಮಹಾಭಾರತದ ಕೆನೆ ಪದರ ಅನ್ಸ್ಕೊಂಡಿರೋ ವಿಷ್ಣು ಸಹಸ್ರನಾಮದ ಒಂದೊಂದು ಶಬ್ದಕ್ಕೆ 100 ಅರ್ಥ ಇದೆ ಅಂತ ಹೇಳಿದ್ರಂತೆ. ಆವಾಗ ಪಂಡಿತರು ಸ್ವಲ್ಪ ನೋಡೋಣ ಏನು 100 ಅರ್ಥ ಹೇಳ್ತಾರೆ ಇವರು. ಹೇಳಿದ್ರು, ಸುಮ್ಮನೆ 100 ಅರ್ಥ ಇದೆ ಅಂತ ಪ್ರತಿಜ್ಞೆ ಮಾಡಿದರೆ ಆಗಲಿಲ್ಲ, 100 ಅರ್ಥ ಹೇಳಬೇಕಲ್ಲ. ಹಾಗಾದರೆ ಹೇಳ್ರಿ, ನಾವು ಕೇಳ್ತೇವೆ ಅಂತ ಅವರೇನು ದುಷ್ಟರಲ್ಲ, ಆದರೂ 100 ಅರ್ಥ ಹೇಳ್ತಾರೆ ಹೇಗೆ? ಸುಮ್ಮನೆ ಉಡಾಫೆ ಮಾತೋ ಸತ್ಯವಾದ ಮಾತೋ ಅಂತ 100 ಅರ್ಥ ಹೇಳ್ರಿ, ನಾವು ಕೇಳ್ತೇವೆ ಅಂತ ಅವರು ಅಂದ್ರಂತೆ. ಇವರು ಆಚಾರ್ಯ ಮಧ್ವರು, ನಾನು ಹೇಳ್ತೇನೆ, ಆದರೆ ನಾನು ಹೇಳಿದ್ದನ್ನು ನೀವು ನನಗೆ ಮರಳಿ ಒಪ್ಪಿಸ್ಬೇಕು. ಏನೇನು ಹೇಳಿದ್ದೇನೆ ಅನ್ನೋದನ್ನು ಶಿಷ್ಯನಾದವನು ಗುರುವಿಗೆ ಒಪ್ಪಿಸಿರ್ತಾನಲ್ಲ, ಆ ಥರ ಒಪ್ಪಿಸ್ಬೇಕು ಅಂದ್ರು. ಅವರಿಗೆ ಆ ಸವಾಲನ್ನು ತೊಗೊಂಡ್ರು. ಯಾಕೆಂದರೆ ಇವ್ರಿಗೆ 100 ಅರ್ಥ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಅವ್ರಿಗೆ ನಿಶ್ಚಯ. ಏನು 1-2 ಅರ್ಥ ಹೇಳ್ಯಾರ, 100 ಅರ್ಥ ಏನು ಹೇಳ್ತಾರೆ ಅಂತ. ಆಯಿತು, ನಾವು ಹೇಳ್ತೇವೆ ಅಂತ ಅವ್ರು ಅಂದ್ರು. ಈಗ ಇವರು 100 ಅರ್ಥ ಹೇಳಲಿಕ್ಕೆ ತೊಡಗಿದ್ರು. ಒಂದಾದ್ಮೇಲೆ ಒಂದು ಕ್ರಿಯಾಪದಗಳು, 10,000 ಧಾತುಗಳು ಕ್ರಿಯಾಪದಗಳಿದ್ದವು ಹಿಂದೆ. ಇವತ್ತಿನ ವ್ಯಾಕರಣದಲ್ಲಿ ಬರೀ 2,000 ಕ್ರಿಯಾಪದಗಳಿವೆ. ಒಂದು ಧಾತು, ಒಂದು ಪ್ರತ್ಯಯ. ವ್ಯಾಕರಣದಲ್ಲಿ ಅಪಾರವಾದ ಪಾಂಡಿತ್ಯ, ಮಹಾವ್ಯಾಕರಣ ಅಂತ ಹನುಮಂತ ಓದಿದ ವ್ಯಾಕರಣ ಅದು. ಆ ವ್ಯಾಕರಣ ಎಲ್ಲ ಇವ್ರಿಗೆ ಗೊತ್ತಿತ್ತು. ಇವತ್ತು ಆ ವ್ಯಾಕರಣ ಇಲ್ಲ. ಮಹಾವ್ಯಾಕರಣಾಂಬೋಧಿ ಮಂಥಮಾನಸ ಮಂದಿರಂ
ಕವಯಂತಂ ರಾಮಕೀರ್ತ್ಯ ಹನುಮಂತಂ ಉಪಾಸ್ಮಹೆ ಅಂತ ಹೇಳ್ತಿರ್ತಾರೆ. ಈಗ ಇರುವ ವ್ಯಾಕರಣ ನಮ್ಗೆ ಗೊತ್ತಿರೋದು, ಮಹಾವ್ಯಾಕರಣ ಗೊತ್ತಿಲ್ಲ. ಇಂಥ ಯಾವ್ದಾವುದೋ ಧಾತು, ಯಾವ್ದಾವುದೋ ಪ್ರತ್ಯಯ ಇದನ್ನು ಸೇರಿ ಅವ್ರು 100 ಅರ್ಥ ಹೇಳಿಕ್ಕೆ ಶುರು ಮಾಡಿದ್ರು. ಅವರು 1, 2, 3 ಅಂತ 4 ಅರ್ಥಗಳು ನೆನಪಿಟ್ಕೊಂಡ್ರು. ಯಾಕಂದ್ರೆ ಮತ್ತೆ ಕೇಳ್ತಾರೆ ಇವರು ಆಚಾರ್ಯರು ಅಂತ. ಮುಂದೆ ಕೆಲವು 10, 20 ಅರ್ಥಗಳು ದಾಟಿದ ಕೂಡಲೇ ದಯವಿಟ್ಟು ನಿಮ್ಮದು ಪ್ರವಚನ ನಿಲ್ಲಿಸಿ, ನಾವು ಸೋಲು ಒಪ್ಪಿಕೊಂಡೆವು, ನಮಗೆ ಈ 100 ಅಲ್ಲ 10, 20 ಅರ್ಥಗಳನ್ನು ಕೂಡ ಮರಳಿ ಒಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಸರ್ವಜ್ಞರು, ನಿಮ್ಮ ಎದುರಿಗೆ ನಮ್ಮ ಚಾಪಲ, ನಮ್ಮ ಈ ದುರ್ಬುದ್ಧಿ ಇದು ಸಲ್ಲದು, ಅದನ್ನು ದಯವಿಟ್ಟು ನಮ್ಮನ್ನು ನೀವು ಕ್ಷಮಿಸಿರಿ ಅಂತ ಹೇಳಿದರು ಅಂತ ಬರ್ತದೆ. ಹೀಗೆ ಇಷ್ಟು ಅರ್ಥಗಳಿವೆ. ನಾವು ಎಷ್ಟು ಅರ್ಥಗಳನ್ನು ತಿಳ್ಕೊಂಡು ಭಗವಂತನ ಸ್ಮರಿಸ್ತೀವೋ ಅಷ್ಟು ಪಾಪ ನಮಗೆ ಪರಿಹಾರ ಆಗ್ತದೆ. ಹರಿ, ಹರ ಇತ್ಯಾದಿ ಶಬ್ದಗಳ ಬಗ್ಗೆ ನಮ್ಗೆ ಗೊತ್ತಿದೆ. ಎರಡೂ ಶಬ್ದಗಳು ಕೂಡ ಒಂದೇ ಮೂಲದಿಂದಲೇ ಬಂದದ್ದು. ಹರಿ ಅಂದ್ರೂ ಹರ ಅಂದ್ರೂ ಅರ್ಥ ಒಂದೇ, ಕೊನೆಗೆ ಈ ಮತ್ತು ಮಾತ್ರ ವ್ಯತ್ಯಾಸ. ಅದಕ್ಕೆ ಪಾಪ ಪರಿಹಾರ ಮಾಡುವವನು ಅಂತ ಅರ್ಥ ಆ ಮಾತಿಗೆ. ಹರತೀತಿ ಹರಿಹಿ ಅಂದರೆ ಪಾಪ ಪರಿಹಾರ ಮಾಡೋರು, ತೊಗೊಂಡು ಹೋಗುವವನು ಅಂತ ಅರ್ಥ. ಏನು ತೊಗೊಂಡು ಹೋಗೋದು? ಕಳ್ಳರಾದರೆ ನಮ್ಮ ಸಾಮಾನು ತೊಗೊಂಡು ಹೋಗ್ತಾನೆ. ಇವನೇನು ತೊಗೊಂಡು ಹೋಗ್ತಾನೆ ಅಂದರೆ ನಮ್ಮ ಪಾಪಗಳನ್ನೇ ತೊಗೊಂಡು ಹೋಗ್ತಾನೆ. ಹೀಗೆ ಹರಿ ಮತ್ತು ಹರ ಅನ್ನೋ ಶಬ್ದಕ್ಕೆ ಅರ್ಥ. ಹೀಗೆ ನಾವು ತಿಳ್ಕೊಂಡು ಹರಿಕಥೆ ಮಾಡಿದರೆ, ಹರಿಕಥೆ ಕೇಳಿದರೆ, ಹರಕಥೆ ಕೇಳಿದರೆ, ಹರಕಥಾ ಹೇಳಿದರೆ ಅದನ್ನು ಪಾಪ ಪರಿಹಾರ ಆಗ್ತದೆ. ಕೇವಲ ನಾಮ ಸಂಕೀರ್ತನೆ ಮಾಡಿದರೆ, ಶ್ರೀರಾಮ ಶ್ರೀರಾಮ ಅಂತ ಪುಸ್ತಕ ತುಂಬಿ ಬರೆಯೋದೊಂದು ಅಭ್ಯಾಸ ಇಟ್ಕೊಂಡಿರ್ತಾರೆ ಕೆಲವರು. ಒಳ್ಳೆಯದೇ, ಯಾವುದಾದ್ರು ವ್ಯರ್ಥ ಕಾಲಹರಣ ಮಾಡೋ ಬದಲು 108 ಬರೆಯೋದು, 1000 ಬರೆಯೋದು, ಅದನ್ನು ದೇವರಿಗೆ ಸಮರ್ಪಿಸೋದು ಕೊನೆಗೆ, ಹೀಗೆಲ್ಲ ಮಾಡೋರು ಇರ್ತಾರೆ. ಯಾವುದೂ ತಪ್ಪಲ್ಲ. ಅದನ್ನೇ ರಾಮ ಶಬ್ದದ ಒಂದಾದರೂ ಅರ್ಥ ತಿಳ್ಕೊಂಡು, ಹರಿ ಶಬ್ದದ ಒಂದಾರು ಅರ್ಥ ತಿಳ್ಕೊಂಡು ನಾವು ಮಾಡಿದರೆ ಅದಕ್ಕೆ ಬಹಳ ಮಹತ್ವ ಇದೆ. ಪಾಪ ಪರಿಹಾರ ಮಾಡುವವನು ಅಂತ ಅರ್ಥ. ನಾರಾಯಣ ಅಂದರೆ ಗುಣಾಶ್ರಯ, ದೋಷ ಇಲ್ಲದೆ ಇದ್ದವನು ಅಂತ ಅರ್ಥ. ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆ ತುಂಬಿರುವವನು ಅಂತ ಅರ್ಥ. ಈಗ ಒಂದು 2-3 ಅರ್ಥಗಳನ್ನು ಸರಳವಾಗಿ ಹೇಳಿದ್ದೇನೆ. ಆ ದೃಷ್ಟಿಯಿಂದ ಇವನು ಈ ಅಜಾಮಿಳ ನಾರಾಯಣ ಅಂತ ಕರೆದ, ಮಗನ್ನೇ ಕರೀಲಿಕ್ಕೆ ಹೊರಟಿದ್ದ. ಆದರೆ ಪ್ರಾರಬ್ಧ ಕರ್ಮ ಸವದಿತ್ತು. ಇಷ್ಟು ದಿವಸ ಏನು ನೀಚ ಜೀವನ ನಡೆಸಿದ್ದ ಅದೆಲ್ಲ ಮುಗಿದಿತ್ತು. ಭಗವಂತಂದೇ ನೆನಪಾಯಿತು. ಇಷ್ಟು ದಿವಸ ಅವನಿಗೆ ಭಗವಂತನ ನೆನಪಾಗಿಲ್ಲ ಅಂತಿಲ್ಲ, ನೆನಪಾಗದೇ ಇರುವುದು ಸಾಧ್ಯವೇ ಇಲ್ಲ. ಎಂಥ ನೀಚ ಜೀವನ ನಡೆಸಿದ್ರು ಇಡೀ ಜೀವಮಾನದಲ್ಲಿ ಒಮ್ಮೆಯೂ ಭಗವಂತ 30-35ನೇ ವಯಸ್ಸಿಗೆ ಹೆಂಡತಿಯನ್ನ, ತಂದೆ ತಾಯಂದಿರನ್ನ, ಬಂಧು ಬಾಂಧವನ್ನೆಲ್ಲ ಬಿಟ್ಟು ನೀಚ ಸ್ತ್ರೀ ಸಂಪರ್ಕ ಮಾಡಿದ್ನಲ್ಲ, ಅದಾದ್ಮೇಲೆ 88ನೇ ವರ್ಷದ ತನಕ ಅವನಿಗೆ ಭಗವಂತನ ನೆನಪಾಗಿಲ್ವೇನ? ಭಗವಂತನ ನೆನಪಾಗುವುದು ಬೇರೆ, ಸುಮ್ಮನೆ ಹಾಗೆ ಕ್ಯಾಶುವಲ್ ನೆನಪುಗಳಾಗುವುದು ಬೇರೆ. ಅದರಲ್ಲಿ ಒಂದು ತಲ್ಲೀನತೆ ಬಂದು ಅದರ ಅರ್ಥ ನೆನಪಾಗೋದು ಬೇರೆ. ನಮ್ದೆಲ್ಲ ಹೇಗಿರ್ತದಂದ್ರೆ, ನಾನು ಅನೇಕ ಸರಿ ನೋಡಿದ್ದೀನಿ, ನೀವು ನೋಡಿರ್ತೀರಿ, ದಾರಿಯಲ್ಲಿ ಹೋಗ್ತಿರ್ತಾರೆ, ಅಲ್ಲಿ ಯಾವುದೋ ದೇವಸ್ಥಾನ ಕಾಣಿಸಿದರೆ ಒಂದ್ಸರಿ ಆ ಕಡೆ ತಿರುಗಿತಾರೆ, ತಿರುಗಿ ಹೀಗೆ ಮಾಡ್ತಾರೆ ದೇವರಿಗೊಂದು. ಇದು ನಮ್ಗೆ ಬಂಧು ಬಾಂಧವ್ರ ನೆನಪಾದಂತೆ ದೇವರು ನೆನಪಾಗ್ತಾನಷ್ಟೇ. ಅಲ್ಲಿ ಕೈ ಮುಗಿದೇ ಇದ್ರೆ ತಪ್ಪಾಗ್ತದೆ ಅಂತ ಕೈ ಮುಗಿತಾರೆ, ಯೋಗ್ಯವೇ. ಕೈ ಮುಗಿದೇ ಇರುವುದಕ್ಕಿಂತ ಕೈ ಮುಗಿಯುವುದು ಒಳ್ಳೆಯದು. ಆದರೆ ತಲ್ಲೀನತೆಯಿಂದ ಕೈ ಮುಗಿದು ಒಂದಿಷ್ಟು ಪ್ರದಕ್ಷಿಣಾ ನಮಸ್ಕಾರ ಮಾಡುವುದಕ್ಕಿಂತ 1 ನಿಮಿಷ ಅಲ್ಲಿ ಕೂತ್ಕೊಂಡು ದೇವಸ್ಥಾನದಲ್ಲಿ ಸ್ವಲ್ಪ ಕೂತ್ಕೋಬೇಕು ಅಂತ ಹೇಳ್ತಿರ್ತಾರೆ. ಅಲ್ಲಿ ಕೂತ್ಕೊಂಡು ಅನೇಕ ಜನ ಭಗವಂತನ ಭಕ್ತರು ಬಂದಿರ್ತಾರೆ, ಅವರ ಪಾದ ಧೂಳಿಯಲ್ಲಿ ಬಿದ್ದಿರ್ತದೆ. ಯಾಕೆ ಸಾಷ್ಟಾಂಗ ನಮಸ್ಕಾರ ಹಾಕ್ತೇವೆ ಅಂದರೆ, ಅನೇಕ ಜನ ಭಗವಂತನ ಭಕ್ತರ ಪಾದ ಧೂಳಿಯಲ್ಲಿ ಬಿದ್ದಿರ್ತದೆ. ಯಾವ ಹುತ್ತದಲ್ಲಿ ಯಾವ ಹಾವ ಗೊತ್ತಿಲ್ಲ, ಅಷ್ಟು ಜನ ಬಂದಿರ್ತಾರೆ. ಅವ್ರ ಪಾದ ಧೂಳಿ ನಮ್ಮ ಮೇಲೆ ಬೀಳಬೇಕು, ನಮ್ಮ ಮೈಗೆ ಸ್ಪರ್ಶ ಆಗಬೇಕು ಅಂತ ಮಾಡ್ತಿರ್ತಾರೆ. ಹೀಗೆ ನಾಮಸ್ಮರಣೆ ಮಾಡಿದರೆ ಎಲ್ಲ ಪಾಪ ಪರಿಹಾರ ಆಗ್ತದೆ. ಅದನ್ನು ನಾವೀಗ ನೋಡೋರಿದ್ದೀವಿ. ಈ ಭಗವಂತನ ದೂತರು ಯಮನ ದೂತರನ್ನ ನಡೀರಿ, ನೀವು ಯಮನ ಹತ್ರ ಹೋಗ್ರಿ, ನಾವು ಈತ ಭಗವದ್ಭಕ್ತ ಆದ್ರಿಂದ ಇವನನ್ನು ರಕ್ಷಿಸಿದ್ದೀವಿ, ನೀವು ಇವನನ್ನ ನರಕಕ್ಕೆ ಕರ್ಕೊಂಡು ಹೋಗುವಂತಿಲ್ಲ ಅಂತ ತಡೆದ್ರಲ್ಲ. ಆಗ ಈ ಯಮದೂತರು ಯಮನ ಹತ್ರ ಹೋದ್ರು. ಅಲ್ಲಿ ಅವರಿಬ್ಬರದು, ಯಮಂದು ಮತ್ತು ಆ ದೂತರದು ಸಂವಾದ ಆಯಿತು. ಕತಿಸಂತೀಹ ಶಾಸ್ತಾರೋ ಜೀವಲೋಕಸ್ಯ ವೈ ಪ್ರಭೋ. ನೋಡು ಯಮರಾಜ, ನಾವೆಲ್ಲ ನಿನ್ನ ಅನುಚರರು. ನ್ಯಾಯ, ನೀತಿ, ಧರ್ಮ, ಅಧರ್ಮ ಇದನ್ನು ತೂಗಿ ನೋಡ್ಬೇಕಾದವನು ನೀನು. ನಿನ್ನ ಸೂಚನೆಗೆ ಅನುಸಾರವಾಗಿ ನಾವೆಲ್ಲ ಯಾರನ್ನು ಕರ್ಕೊಂಡು ಹೋಗ್ಬೇಕು, ಯಾರನ್ನ ಯಾವಾಗ ಕರ್ಕೊಂಡು ಬರಬೇಕು ಅಂತ ತೀರ್ಮಾನ ಮಾಡ್ತಿರ್ತೇವೆ. ಆದರೆ ಈ ಜಗತ್ತಿನಲ್ಲಿ ಶಾಸ್ತಾರರು, ಶಾಸ್ತ್ರ ಅಂದರೆ ಆಡಳಿತ ಮಾಡುವವನು, ನಿಯಂತ್ರಿಸುವವನು ಎಷ್ಟು ಜನ ಇದ್ದಾರೆ? ನಿನ್ನನ್ನು ನಾವು ತಿಳ್ಕೊಂಡಿದ್ದು, ಇನ್ನೂ ಒಬ್ಬ ಅವನು ಇದ್ದಂತೆ ಕಾಣಿಸ್ತಾನೆ. ಅವ್ರು ಯಾರೋ ಬಂದಿದ್ರು,
ಅವ್ರು ನಮ್ಮನ್ನು ತಡೆದ್ರು, ಇದೆಲ್ಲ ಹೇಗೆ, ಹೀಗೆ ಮಾಡಿದ್ರೆ ಹೇಗೆ? ಬಹಳ ಮಂದಿ ಇರೋದಾದ್ರೆ, ನೀನೂ ಒಬ್ಬ ಶಾಸ್ತ್ರ, ಇನ್ನೂ ಅನೇಕ ಜನ ಶಾಸ್ತ್ರಾರರು ಇರೋದಾದ್ರೆ, ಸುಖ ದುಃಖ ಇದಕ್ಕೆಲ್ಲ ಅರ್ಥ ಏನು? ಯಾರಿಗೆ ಬರಬೇಕು, ಯಾರಿಂದ ಬರಬೇಕು, ಯಾಕೆ ಬರಬೇಕು, ಎಲ್ಲ ವ್ಯವಸ್ಥೆಯಲ್ಲಿ ಹಾಳಾಗಿ ಹೋಗ್ತದಲ್ಲ. ಇವನೊಂದು ಮಾತು ಹೇಳೋದು, ಅವನೊಂದು ಮಾತು ಹೇಳೋದು, ಯಾರು ಮಾತು ನಡಿಬೇಕು ಈ ಜಗತ್ತಿನಲ್ಲಿ? ಕರ್ಮ ಮಾಡುವವರು ಬಹಳ ಮಂದಿ ಇದ್ದಾರೆ, ಅದನ್ನ ಮಾಡಿಸುವವರು, ಅವರಿಗೆ ಫಲ ಕೊಡುವವರು, ಶಾಸಕರು ಬಹಳ ಮಂದಿ ಇದ್ದಾರೆ ಅಂತ ಆದ್ರೆ ಎಲ್ಲ ಅಸ್ತವ್ಯಸ್ತ ಆಗಿ ಹೋಗ್ತದಲ್ಲ. ಇದೇನು ಗತಿ? ನಮ್ಮ ತಿಳುವಳಿಕೆ ಹೀಗೆ, ನೀನು ಎಲ್ಲವನ್ನೂ ತೀರ್ಮಾನ ಮಾಡುವವನು, ನಿನ್ನ ಅಣತಿಯಂತೆ ನಡಿಬೇಕು ಅಂತೇಳಿ. ಈಗ ನಿನ್ನ ಆಜ್ಞೆಗೆ ಆ ಭೂಲೋಕದಲ್ಲಿ ಅಡ್ಡಿ ಬಂದಿದೆಯಲ್ಲ, ಒಂದು 4 ಜನ ಯಾರೋ ಬಂದಿದ್ರಲ್ಲಿ, ಅವ್ರು ನಮಗೆ ಹೀಗೆ ತೊಂದರೆ ಕೊಟ್ಟರು, ನಮ್ಮ ಪಾಶಗಳನ್ನೆಲ್ಲ ಕಿತ್ತು ಹಾಕಿದ್ರು, ಆ ವ್ಯಕ್ತಿಯನ್ನು ಅಜಾಮಿಳರನ್ನು ಅವರು ಓಡಿಸಿಬಿಟ್ರಲ್ಲ, ಅಜಾಮಿಳರನ್ನು ಅವರು ರಕ್ಷಿಸಿದರು, ನಮ್ಮನ್ನು ಓಡಿಸಿಬಿಟ್ರು ಅವರು. ಹೀಗಾದ್ರೆ ಗತಿ ಏನು? ಅದಕ್ಕೆ ನಾವು ಏನು ಮಾಡಬೇಕು ಅದನ್ನು ನೀನು ನನಗೆ ಹೇಳು ಅಂತ ಅವರು ಕೇಳಿದರು. ನಾರಾಯಣ ಅಂತ ನಾಮ ಉಚ್ಚರಿಸಿದ್ದಾನೆ, ಅದರಿಂದ ಹೆದರಬೇಡು ಅಂತ ಅವರು ಅಲ್ಲಿಗೆ ಬಂದೇ ಬಿಟ್ರು. ಆಗ ಆ ಯಮ ಭಗವಂತನ ಪಾದಕಮಲ ನೆನಪು ಮಾಡ್ಕೊಂಡಂತೆ, ಸ್ಮರನ್ ಪಾದಾಂಬುಜಂ ಹರೇಹೆ ನೆನಪು ಮಾಡ್ಕೊಂಡು ಅವ್ರಿಗೆ ಹೇಳಿದ, ನಾನು ಸತ್ತವರಿಗೆ ಅಧಿಪತಿ, ಪ್ರೇತಪತಿ ಅಂತ ನಾನು ಕರೀತಾರೆ. ಈ ದಕ್ಷಿಣ ದಿಕ್ಕಿನಲ್ಲಿ ಇರ್ತೇನೆ, ಯಾರನ್ನು ಯಾವ ಕಾಲಕ್ಕೆ ಕರ್ಕೊಂಡು ಹೋಗಬೇಕು, ಏನು ಮಾಡಬೇಕು, ಅವ್ರಿಗೇನು ಶಿಕ್ಷೆ ಕೊಡಬೇಕು, ಇದು ನನ್ನ ಕೆಲಸ. ಆದರೆ ವಸ್ತುತಃ ನನಗಿಂತ ಒಬ್ಬ ದೊಡ್ಡವನಿದ್ದಾನೆ, ಇಡೀ ಪ್ರಪಂಚವೂ ಅವನಲ್ಲೇ ಆಶ್ರಿತ ಆಗಿದೆ, ನಾನು ಅವನ ಒಬ್ಬ ಅನುಚರ ಮಾತ್ರ. ಈ ಗೂಳಿಗೆ ಮೂಗುದಾರ ಹಾಕಿ ಹೇಗೆ ನಿಯಂತ್ರಿಸ್ತಾರಲ್ಲ, ಹಾಗೆ ಅವನು ಇಡೀ ಜಗತ್ತನ್ನು ನಿಯಂತ್ರಿಸ್ತಾನೆ. ತನ್ನ ಆಜ್ಞೆಯ ಮೂಲಕ ಅವನು ಶಾಸ್ತ್ರಗಳನ್ನು ರಚನೆ ಮಾಡಿದ್ದಾನೆ. ಒಬ್ಬ ದನ ಕಾಯುವವನು ಗೋವುಗಳನ್ನು, ಆಕಳುಗಳನ್ನ, ಎತ್ತುಗಳನ್ನು ನಿಯಂತ್ರಿಸುವಂತೆ ಎಲ್ಲರನ್ನೂ ಅವನು ನಿಯಂತ್ರಿಸ್ತಾನೆ. ಹಾಗೆ ಈ ಇಂದ್ರ, ನಿವೃತ್ತಿ, ಇಂದ್ರ ಅಂದರೆ ಪೂರ್ವ ದಿಕ್ಕು, ಆಮೇಲೆ ಅಗ್ನಿ ಆಗ್ನೇಯ ದಿಕ್ಕಿನಲ್ಲಿ, ದಕ್ಷಿಣದಲ್ಲಿ ಯಮ, ನೈಋತ್ಯ ದಿಕ್ಕಿನಲ್ಲಿ ನಿವೃತ್ತಿ ಅಂತ ಒಬ್ಬ ದೇವತೆ, ಪಶ್ಚಿಮದಲ್ಲಿ ವರುಣ, ವಾಯವ್ಯ ದಿಕ್ಕಿನಲ್ಲಿ ವಾಯುದೇವತೆ. ಆದ್ದರಿಂದ ಆ ದಿಕ್ಕುಗಳಿಗೆ ಆ ಹೆಸರು ಬಂದಿರೋದು. ಉತ್ತರ ದಿಕ್ಕಿನಲ್ಲಿ ಚಂದ್ರ ಇರ್ತಾನೆ ಅಥವಾ ಕುಬೇರ ಇರ್ತಾನೆ, ಈ ಕಡೆ ಈಶಾನ ಇರ್ತಾನೆ, ಶಿವ ಇರ್ತಾನೆ, ಈ ಎಲ್ಲ ದೇವತೆಗಳಿರ್ತಾರೆ. ನಾವೆಲ್ಲ ಅವನ ಅನುಚರರು. ಆದ್ದರಿಂದ ಅವನು ಹೇಗೆ ಹೇಳ್ತಾನೋ ಹಾಗೆ ನಾವು ನಡೆಯುವಂಥವ್ರು. ಅವನ ಭಗವಂತನ ದೂತರು ಇಲ್ಲಿ ಬಂದರು, ಅವರು ಇವನನ್ನು ರಕ್ಷಿಸಿದರು. ಧರ್ಮ ಅಂದ್ರೆ ಏನು? ನಿಮಗೆ ಧರ್ಮ ಹೇಗೆ ತಿಳಿಬೇಕು? ಧರ್ಮಂತೂ ಸಾಕ್ಷಾತ್ ಭಗವತ್ ಪ್ರಣೀತಂ. ಭಗವಂತ ಧರ್ಮ ಅಂದ್ರೆ ಏನು ಅಂತ ಮುಖ್ಯವಾಗಿ ತೀರ್ಮಾನ ಮಾಡಬೇಕಾದವನು ಭಗವಂತನೇ. ಅಧರ್ಮೋಪಿ ಭವೇದ್ ಧರ್ಮ, ಧರ್ಮೋ ಧರ್ಮೋ ಭವತ್ಯುತ, ಕಾರಣ ದೇಶ ಕಾಲಕ್ಕೆ ತಾದೃಶ ಅಂತ ಮಹಾಭಾರತದ ಮಾತು. ಕೆಲವು ಬಾರಿ ಅಧರ್ಮವೂ ಧರ್ಮ ಆಗ್ಬೋದು, ಕೆಲವು ಸರಿ ಧರ್ಮವೂ ಅಧರ್ಮ ಆಗ್ಬೋದು. ಒಂದು ದೇಶಕ್ಕೆ ಧರ್ಮ ಆದದ್ದು ಇನ್ನೊಂದು ದೇಶಕ್ಕೆ ಧರ್ಮ ಅಲ್ಲ, ಒಂದು ಕಾಲಕ್ಕೆ ಧರ್ಮ ಆದದ್ದು ಇನ್ನೊಂದು ಕಾಲಕ್ಕೆ ಅಧರ್ಮ ಅಲ್ಲ, ಧರ್ಮ ಆಗೋದಿಲ್ಲ. ಹೀಗೆ ಧರ್ಮಗಳು ವ್ಯತ್ಯಾಸ ಆಗ್ತವೆ. ಮತ್ತು ಭಗವಂತನ ಭಕ್ತನಾದವನು ಏನೋ ಒಂದು ಕೆಲಸ ಮಾಡ್ತಾನೆ, ಅದು ಭಕ್ತರು ಅಲ್ಲದೇ ಇದ್ದವ್ರ ದೃಷ್ಟಿಯಿಂದ ಅದು ತಪ್ಪಾಗ್ಬೋದು. ಯಾಕೆಂದ್ರೆ ಇವ್ರು ಏನು ಓದಿದ್ದಾರೆ ಅಂತ ಬೇಕಲ್ಲ, ಇನ್ನೊಬ್ರನ್ನ ಜಡ್ಜ್ ಮಾಡೋದಕ್ಕಿಂತ ಮುಂಚೆ ಏನು ತಿಳಿದಿದ್ದಾರೆ, ಏನು ಶಾಸ್ತ್ರ ಓದಿದ್ದಾರೆ, ಏನಾದರೂ ಗುರುಗಳ ಮೂಲಕ ಆ ರಹಸ್ಯಗಳನ್ನ ತಿಳಿದಿದ್ದಾರೆ, ಏನೂ ಇಲ್ಲ. ಹಾಗಿರುವಾಗ ದೊಡ್ಡವರ ನಡೆಯನ್ನು ನಾವು ಹೇಗೆ ತೀರ್ಮಾನಿಸೋದು? ಅದರಿಂದ ಭಗವಂತ ಅದನ್ನು ತೀರ್ಮಾನ ಮಾಡ್ತಾನೆ. ಸಿದ್ಧ ಮುಖ್ಯ, ಬೇರೆ ಯಾರಿಗೂ ಅದು ಅಷ್ಟು ಸುಲಭವಾಗಿ ತಿಳಿಯುವಂಥದ್ದಲ್ಲ. ಈ ಜಗತ್ತಿನಲ್ಲಿ ಏತಾವಾನೇವ ಲೋಕೇಸ್ಮಿನ್ ಪುಂಸಾಂ ಧರ್ಮ ಪರಸ್ಮೃತಃ ಭಕ್ತಿಯೋಗೋ ಭಗವತಿ ತನ್ನಾಮ ಗ್ರಹಣಾದಿಭಿಹಿ. ನೋಡಿ, ನಾವು ಅನೇಕ ಶಾಸ್ತ್ರಗಳನ್ನೆಲ್ಲ ಓದಿದ ಮೇಲೆ ನಮಗೆ ಶಾಸ್ತ್ರದ ಸಾರ ಏನು ಅಂತ ಒಂದು ಕಡೆ ಭಾಗವತದಲ್ಲೂ ಹೇಳ್ತಾರೆ, ಮಹಾಭಾರತದಲ್ಲೂ ಹೇಳ್ತಾರೆ. ಬಹಳ ದೊಡ್ಡ ಧರ್ಮ, ಉಳಿದೆಲ್ಲ ಸಣ್ಣ ಸಣ್ಣ ಧರ್ಮಗಳು. ಯಾವಾಗ ಹೇಗೆ ಮಡಿ ಮೇಲೆ ಮಾಡಬೇಕು, ಹೇಗೆ ಮೇಲ್ಗೆ ಮಾಡಬೇಕು, ಎಷ್ಟೊತ್ತಿಗೆ ಹೇಳಬೇಕು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಏನು ಉಡಬೇಕು, ಏನು ಉಡಬಾರ್ದು, ನೂರಾರು ಧರ್ಮಗಳಿವೆ. ಈ ಎಲ್ಲ ಧರ್ಮಗಳಿಗಿಂತ ಪ್ರಧಾನವಾದ ಧರ್ಮ ಅಂದರೆ ಭಗವಂತನ ನಾಮವನ್ನು ಯಾವತ್ತೂ ಉಚ್ಚರಿಸ್ತಾ ಇರೋದು, ಅದನ್ನು ನೆನೀತಾ ಇರೋದು. ಇದೆ ಭಾಗವತದಲ್ಲಿ ಒಂದು ಮಾತು ಹೇಳ್ತಾರೆ, ಶಾಸ್ತ್ರೇ ಶ್ವಿಯಾನೇವ ಸುನಿಶ್ಚಿತೋ ನೃಣಾಂ. ಒಂದು
ಇಡೀ ಶಾಸ್ತ್ರವನ್ನು ಸಮಾಲೋಚನೆ ಮಾಡಿ ಮಥನ ಮಾಡಿ ತೀರ್ಮಾನ ಆದ ಸಂಗತಿ ಅಂದರೆ ಎಲ್ಲರ ಯೋಗಕ್ಷೇಮಕ್ಕೆ ಕಾರಣವಾದ ಧರ್ಮ ಅಂದರೆ ಭಗವಂತನನ್ನು ಸ್ಮರಿಸಬೇಕು, ಭಗವಂತನನ್ನು ಬಿಟ್ಟು ಉಳಿದದ್ದನ್ನು ಕಡೆಗಣಿಸಬೇಕು. ಇದು ಅದರ ತಾತ್ಪರ್ಯ. ಯಾವತ್ತೂ ಭಗವಂತನ ನಾಮಸ್ಮರಣೆ ಆಗ್ತಾ ಇದ್ರೆ ಅದೇ ದೊಡ್ಡ ಸಂಗತಿ. ಅದಕ್ಕೆ ಮಹಾಭಾರತದಲ್ಲಿ ಬರುವ ಒಂದು ಮಾತು ನನಗೆ ಯಾವತ್ತೂ ನೆನಪಿಗೆ ಬರ್ತಿರ್ತದೆ. ತಸ್ಮಾತ್ ತ್ವಂ ಗಹನಾನ್ ಸರ್ವಾನ್ ತ್ಯಕ್ವಾ ಶಾಸ್ತ್ರಾರ್ಥ ವಿಸ್ತರಾನ್ ಅನನ್ಯಚೇತಾ ಧ್ಯಾಯಸ್ವ ನಾರಾಯಣ ಮಜಂಬಿಭೂಮ್ ಅಂತ. ನಿನಗೆ ಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಅಂತ ಕಾಣಿಸಿದರೆ ಅವನ್ನೆಲ್ಲ ಬದಿಗಿಡು, ಏಕಾಗ್ರ ಮನಸ್ಕನಾಗಿ ನಾರಾಯಣನ ಧ್ಯಾನ ಮಾಡು, ಅದರಲ್ಲೇನೂ ಕಷ್ಟ ಇಲ್ಲ ಅಂತ ತಾತ್ಪರ್ಯ. ಈ ಮಾತು ಹೇಳಿದ್ಯಾರು, ಯಾರಿಗೆ ಹೇಳಿದ್ದು ಅಂದರೆ ಭೀಷ್ಮ ಹೇಳಿದ್ದು, ಧರ್ಮರಾಜನಿಗೆ ಹೇಳಿದ ಮಾತಿದು. ಭೀಷ್ಮ 600 ವರ್ಷ ಬದುಕಿದವನು, ಕೊನೆಗೆ ಉತ್ತರಾಯಣದಲ್ಲಿ ಗತಿಸಿದ. ಸುಮಾರು 300 ವರ್ಷ ಶಾಸ್ತ್ರ ಮತ್ತು ಶಾಸ್ತ್ರ ಎರಡನ್ನೂ ಓದಿದ್ದ. ಧರ್ಮರಾಜ ಅಂತೂ ಮಹಾ ದೊಡ್ಡ ಪಂಡಿತನೇ. ಅಂಥವನಿಗೆ ಅವರಿಬ್ಬರು ಸಂವಾದದಲ್ಲಿ ಬಂದ ಮಾತಿದೆ. ಶಾಸ್ತ್ರ ಬಹಳ ಕಷ್ಟ ಅಂತ ಕಾಣಿಸಿದ್ರೆ, ಅದು ಅರ್ಥ ಆಗಲಿಲ್ಲ, ಇದು ಅರ್ಥ ಆಗಲಿಲ್ಲ ಅಂತ ಅನಿಸಿದ್ರೆ ಅದನ್ನು ಬಿಟ್ಟುಬಿಡು, ಒಂದೇ ಅದರ ಸರಳವಾದ ಸಾರವನ್ನು ತಿಳ್ಕೊಂಡ್ಬಿಡು. ಇದೊಂದು ತಿಳಿದ್ರೆ ಉಳಿದದ್ದೆಲ್ಲವೂ ತಿಳಿದಂತೆ, ಇದು ತಿಳಿದೇ ಹೋದರೆ ಉಳಿದದ್ದು ಯಾವುದು ತಿಳಿದಂತೆಯೇ ಅಲ್ಲ ಅಂತ ಹೇಳ್ತಾರೆ. ಅನೇಕ ಕಡೆ ಶಾಸ್ತ್ರಗಳಿಂದ ಓದಿದಾಗ, ಪ್ರವಚನ ಮಾಡಿದಾಗ, ಪಾಠ ಹೇಳಿದಾಗ ಕೊನೆಗೆ ನಾನು ಕೂಡ ಇಂಥದೇ ಸಮಾಧಾನ ಮಾಡ್ಕೊಂಡಿದ್ದೇನೆ. ಅನೇಕ ಜನ ನನ್ನ ಸಮೀಪಕ್ಕೆ ಬಂದಾಗ ಇದು ಮನವರಿಕೆ ಆಗ್ತಿಲ್ಲ, ಇದು ಕಷ್ಟ ಅನ್ನಿಸ್ತದೆ, ಇದು ಒಪ್ಪಲಿಕ್ಕೆ ಯಾಕೋ ಮನಸ್ಸು ಕೇಳ್ತಾ ಇಲ್ಲ ಅಂತ ಹೀಗೆಲ್ಲ ಅಂದರೆ, ಸತ್ಯ ಅನ್ನೋದು ಬಹಳ ವಿಶಾಲವಾಗಿರ್ತದೆ. ಅದನ್ನು ತಿಳ್ಕೊಳ್ಳಿಕ್ಕೆ ಬಹಳ ದೊಡ್ಡ ಎತ್ತರಕ್ಕೆ ನಾವು ಏರಬೇಕಾಗ್ತದೆ. ಸತ್ಯ ಎಷ್ಟು ಎತ್ತರ ಇದೆಯೋ ಅಷ್ಟು ಎತ್ತರಕ್ಕೆ ನಾವು ಏರಬೇಕಾಗ್ತದೆ. ಈಗಿನ ನಾವಿರುವ ಹಂತದಲ್ಲಿ ನಾವು ಭಗವಂತನನ್ನು ಏಕಾಗ್ರ ಮನಸ್ಸಿನಿಂದ ನೆನೆಯುವುದು, ಅವನನ್ನು ಹರ ಹರಿ ಸರ್ವಶಬ್ದದಿಂದಲೂ ಅವನೇ ವಾಕ್ಯ ಅಂತ ತಿಳಿಯೋದು, ತನ್ನ ನಾಮಗ್ರಹಣಾದಿಭಿ ಅವನ ನಾಮ ಸಂಕೀರ್ತನೆ ಮಾಡುವುದು. ಆದಿ ನಿಮಗೆ ಸಂತೋಷ ಅನಿಸಿದರೆ ನರ್ತನ ಮಾಡ್ರಿ. ಈಗೆಲ್ಲ ಅದೆಲ್ಲ ಧರ್ಮಗಳಲ್ಲಿ ಅದು ಹೇಳಿದ್ದಾರೆ, ಮಾಡಲೇಬೇಕು ಅಂತಲ್ಲ. ನಿಮಗೆ ಸಂತೋಷ ಅನಿಸಿದರೆ ಎಲ್ಲರೂ ಸೇರಿ ನರ್ತನ ಮಾಡಿರಿ, ಉಚ್ಚಕಂಠದಿಂದ ಹಾಡ್ರಿ, ಅಥವಾ ಯಾರೋ ಹಾಡ್ತಿರ್ತಾರೆ, ಯಾರೋ ನರ್ತನ ಮಾಡ್ತಿರ್ತಾರೆ, ಅದನ್ನು ಕೇಳ್ರಿ. ಆದಿ ಅಂದರೆ ಇದೆ, ಒಬ್ರು ಹೇಳಬೇಕು, ಒಬ್ರು ಕೇಳಬೇಕು, ಅದರ ಅರ್ಥ ತಿಳ್ಕೋಬೇಕು. ಇದೇ ಬಹಳ ದೊಡ್ಡ ಧರ್ಮ. ಇದನ್ನು ಬಿಟ್ಟು ಇದ್ಯಾವುದೋ ಅದು ಧರ್ಮ ಇದು ಧರ್ಮ ಅನ್ನೋದ್ರ ಬಗ್ಗೆ ನಾವ್ಯಾರೂ ಆಲೋಚನೆ ಮಾಡೋದು ಬೇಡ ಅಂತಾನು ಯಮ. ನೋಡಿ, ನೀವೇ ಸಾಕ್ಷಿ ಇದಕ್ಕೆ. ನೀವಂತೂ ನೋಡಿ ಬಂದಿರಲ್ಲ. ಈಗ ಅಜಾಮಿಳ ಭಗವಂತನ ನಾಮವನ್ನು ಉಚ್ಚಾರ ಮಾಡಿದ್ರಿಂದ ಏನು ಪಡ್ಕೊಂಡ, ಹೇಗೆ ಪಾಪ ಪರಿಹಾರ ಆಯಿತು ಅನ್ನೋದು ನೀವೇ ನೋಡಿದ್ರಲ್ಲ. ಆದರೆ ಬಹಳ ಸುಲಭ ಇದು, ಭಗವಂತ ನಾಮಸ್ಮರಣೆ ಮಾಡುವುದು ಬಹಳ ಸುಲಭ. ಆದರೆ ಜನಸಾಮಾನ್ಯರ ಸ್ಥಿತಿ ಏನಾಗಿದೆ ಅಂದರೆ, ವೈತಾನಿಕೆ ಮಹತಿ ಕರ್ಮಣಿ ಯುಜ್ಯಮಾನ ಜಡೀಕೃತ ಮತಿ. ಭಗವಂತ ನಾಮಸ್ಮರಣೆ ಮಾಡಬೇಕು ಅಂತ ಅನಿಸೋದಿಲ್ಲ ಜನರಿಗೆ, ಬಹಳ ಸುಲಭ ಅದು ಅನಿಸೋದಿಲ್ಲ. ಆದ್ದರಿಂದ ಭಕ್ತಿಯೋಗ ಒಂದನ್ನು ಅನುಸರಿಸಿದರೆ ನಿಮಗೆ ಎಲ್ಲ ಥರದ ಪಾಪಗಳು ಪರಿಹಾರ ಕಾಣ್ತವೆ. ನೀವು ಅದರಿಂದ ನೀವು ಭಕ್ತಿಯೋಗವನ್ನು ಅನುಸರಿಸಿರಿ. ಯಾರು ಭಕ್ತಿಯೋಗ ಅನುಸರಿಸಿದ್ದಾರೆ ಅಂಥವ್ರು ಒಂದು ವೇಳೆ ತಪ್ಪಿ ನಡೆದ್ರೆ ಅವರನ್ನು ನೀವು ಕಡೆಗಣಿಸ್ರಿ. ಅವ್ರನ್ನ ಹೋಗಿ ಯಮಲೋಕಕ್ಕೆ ಕರ್ಕೊಂಡ್ಬರ್ಬೇಕು ಅಂತ ವಿಚಾರ ಮಾಡಬೇಡಿ. ತಾನ್ ನೋಪಸೀದತ ಹರೇರ್ ಗದಯಾಭಿಗುಪ್ತಾನ್. ಯಾರನ್ನ ಭಗವಂತ ನಿತ್ಯ ರಕ್ಷಿಸ್ತಾ ಇದ್ದಾನೆ, ಭಗವಂತ ನಾಮಸ್ಮರಣೆ ಮಾಡ್ತಿದ್ದಾರೆ, ಎಲ್ಲೋ ಒಂದ್ಸರಿ ಎಡವಿ ಬಿದ್ದಿದ್ದಾರೆ, ಮತ್ತೆ ಎದ್ದು ನಿಲ್ತಾರೆ, ಅಂಥವ್ರ ಬಳಿಗೆ ಹೋಗಬೇಡಿ. ನೀವು ಅವ್ರನ್ನ ಕರ್ಕೊಂಡ್ಬರ್ತೀನಿ ಅಂತ ಹೋಗಬೇಡಿ. ಅವ್ರು ಸಾಯೋವಾಗ ಸಾಯಲಿ, ಯಾವಾಗ ಸಾಯ್ತಾರೋ ಅವ್ರು ಸಾಯ್ತಾರೆ, ಕರ್ಕೊಂಡು ಬಂದ್ರಾಯ್ತು. ಆದರೆ ಅವ್ರಿಗೆ ತೊಂದರೆ ಕೊಡಬೇಡಿ, ಅವ್ರನ್ನ ನಾನು ನರಕಕ್ಕೆ ಹಾಕ್ತೀನಿ ಅಂತ ವಿಚಾರ ಮಾಡಬೇಡಿ. ಆದರೆ ಯಾರು ಇದನ್ನೆಲ್ಲ ಶ್ರವಣ ಮಾಡಲಿಲ್ಲ ಅಂಥವ್ರನ್ನ ನೀವು ಕರ್ಕೊಂಡು ಬನ್ನಿ, ನನ್ನ ಹತ್ರ ಕರ್ಕೊಂಡು ಬನ್ನಿರಿ. ಅಂಥ ನೀಚರಿಗೆ ನಾವು ತಕ್ಕ ಶಿಕ್ಷೆ ಕೊಡೋಣ ಈ ನರಕದಲ್ಲಿ. ಯಾರ ನಾಲಿಗೆ ಭಗವಂತ ನಾಮ ಸಂಕೀರ್ತನೆ ಮಾಡಿಲ್ವೋ, ಯಾರು ಪ್ರಾಯಶ್ಚಿತ್ತ ಮಾಡಿಕೊಂಡಿಲ್ವೋ ಅಂಥವ್ರನ್ನ ಎಳ್ಕೊಂಡು ಬನ್ನಿರಿ ಇಲ್ಲಿಗೆ. ತತ್ ಕ್ಷಮ್ಯತಾಂ. ಇವತ್ತು ನೀವೇನೋ ತಪ್ಪು ಮಾಡಿದರೆ, ಅಜಾಮಿಳ ಮಹಾ ನೀಚ ಇದ್ದಿರಬಹುದು, ಆದರೆ ಅಂತರಂಗದಲ್ಲಿ ಮಹಾಭಕ್ತ. ಆದ್ದರಿಂದ ಅಂಥವನಿಗೆ ನೀವೇನೋ ಅಪಚಾರ ಮಾಡ್ಲಿಕ್ಕೆ ಹೋದ್ರಲ್ಲ, ಅದನ್ನು ಭಗವಂತನೇ ರಕ್ಷಿಸ್ಬೇಕಷ್ಟೇ. ರಕ್ಷಿಸ್ತಾನೆ, ಭಗವಂತ ರಕ್ಷಿಸ್ತಾನೆ. ಅಜಾಮಿಳನನ್ನು ಕಾಪಾಡಿದ ಅಂದಮೇಲೆ ಇದು ಯಮದೂತರನ್ನು ಕಾಪಾಡದೇ ಇರ್ತಾನೆ, ಕ್ಷಮಿಸದೇ ಇರ್ತಾನೆ ಭಗವಂತ? ಕ್ಷಮಿಸ್ತಾನೆ. ಆ ಯಮದೂತರಿಗಂತೂ ಭಾರಿ ಆಶ್ಚರ್ಯ ಅನಿಸ್ತು, ಎಷ್ಟು ಭಗವಂತನ ಮಹಿಮಾ ಇದೆ ಅಂತ. ಅದಾದಮೇಲೆ ಯಾವತ್ತೂ ಆ ಯಮದೂತರು
ಭಗವಂತನ ಭಕ್ತರ ಕಡೆಗೆ ತಿರುಗಿಯೂ ನೋಡೋದಿಲ್ಲ. ಹಾಗೆ ಅಂತೇಳಿ ಪಾಪ ಮಾಡ್ಲಿಕ್ಕೆ ಅದು ಪರ್ಮಿಷನ್ ಏನಲ್ಲ. ಆದರೂ ಹೀಗೆ ಭಗವಂತನ ಭಕ್ತಿಯ ಮಹಾತ್ಮೆ ಇದೆ. ಪರೀಕ್ಷಿತನಿಗೆ ಶುಕ ಹೇಳಿದರು, ಇದು ಭಗವಂತನ ನಾಮ ಸಂಕೀರ್ತನ ಅಂತನ್ನೋದು ಬಹಳ ಪ್ರಧಾನವಾದದ್ದು. ಅದನ್ನು ಹೇಳಬೇಕು, ಇನ್ನೊಬ್ರು ಕೇಳಬೇಕು. ಯಥಾ ಆಶುಜಾತೆಯ ಭಕ್ತಿಯ ಶುದ್ಧೇನಾತ್ಮಾವೃತಾದಿವಿಹಿ, ಹೇಳ್ತಾ ಕೇಳ್ತಾ ಕೂತಿದ್ರೆ ಭಕ್ತಿ ಹುಟ್ಟುತ್ತದೆ. ಇದು ಒಂದು ಸಾಕು, ಇನ್ಯಾವ ವ್ರತವೂ ಬೇಕಾಗಿಲ್ಲ, ಅಧಿಕ ಮಾಸವೂ ಬೇಕಾಗಿಲ್ಲ, ಮತ್ಯಾವೂ ಬೇಕಾಗಿಲ್ಲ, ಶ್ರಾವಣವೂ ಬೇಕಾಗಿಲ್ಲ. ಬೇಡ ಅಂತಲ್ಲ, ಭಕ್ತಿ ಇಲ್ಲದೆ ಹೋದರೆ ಅವೆಲ್ಲ ವ್ಯರ್ಥ. ಭಕ್ತಿ ಇದ್ದು ಮಾಡಿದರೆ ಇದು ಬಹಳ ಮುಖ್ಯ. ಅನೇಕ ಜನ ಕಷ್ಟಕರವಾದ ವ್ರತಗಳನ್ನು ಮಾಡ್ತಿರ್ತಾರೆ. ಕೊನೆಗೆ ಅದರಿಂದ ನಾಮಸ್ಮರಣಕ್ಕೆ ಧಕ್ಕೆ ಬರೋದು ಬೇಡ. ನಾಮಸ್ಮರಣೆ ಮಾಡಲಿಕ್ಕೂ ಕೂಡ ಏಕಾಗ್ರಚಿತ್ತನಾಗಿ ಅದನ್ನೇನಾದರೂ ಕೇಳಲಿಕ್ಕೆ ಹೇಳಲಿಕ್ಕೆ ಮೈಗೊಂದು ಶಕ್ತಿ ಬೇಕಲ್ಲ. ಏನೋ ಶರೀರವೇ ದುರ್ಬಲ ಆದರೆ, ಮನಸ್ಸು ದುರ್ಬಲ ಆದರೆ ಭಗವಂತ ನಾಮಸ್ಮರಣೆ ಏನು ಮಾಡ್ತಾನೆ? ಆ ಭಗವಂತನ ನಾಮಸ್ಮರಣೆಗೂ ಶ್ರವಣ ಮನನಗಳಿಗೂ ಧಕ್ಕೆ ಆಗುವಂತಹ, ಧ್ಯಾನಕ್ಕೂ ಧಕ್ಕೆ ಕೊಡುವಂತಹ ವ್ರತ ಉಪವಾಸ ಇತ್ಯಾದಿಗಳು ಸಲ್ಲದು, ಅದು ಬೇಕಾಗಿಲ್ಲ. ಇದು ಬಹಳ ಶ್ರೇಷ್ಠವಾದ ಇತಿಹಾಸ, ರಹಸ್ಯವಾದ ಇತಿಹಾಸ ಇದು. ಇದನ್ನು ನನಗೆ ಅಗಸ್ತ್ಯ ಮುನಿ ಒಂದ್ಸರಿ ಪ್ರವಚನ ಮಾಡಿದರು ಅಂತ ಪರೀಕ್ಷಿತನಿಗೆ ಶುಕ ಹೇಳಿದರು. ಅಲ್ಲಿಗೆ 3ನೇ ಅಧ್ಯಾಯ ಸಮಾಪ್ತ ಆಗ್ತದೆ. ಈಗೇನು ನಾವು ಇಷ್ಟನ್ನೆಲ್ಲ ಕೇಳಿದ್ವಲ್ಲ, ಅದರ ಬಗ್ಗೆ ನಮಗೊಂದಿಷ್ಟು ಗಮನ ಇರಬೇಕು. ಕೃಷ್ಣಾಮೃತ ಮಹಾರ್ಣವ ಅಂತ ಒಂದು ಗ್ರಂಥ, ಅವು ಬೇರೆ ಬೇರೆ ಪುರಾಣಗಳಲ್ಲಿ ಬಂದಿರುವಂತಹ ಬೇರೆ ಬೇರೆ ಶ್ಲೋಕಗಳ ಒಂದು ಸಂಗ್ರಹ ಅದು. ಅದರಲ್ಲಿ ಏಕಾದಶಿ ಬಗ್ಗೆ ಇದೆ, ಭಗವಂತ ನಾಮಸ್ಮರಣದ ಬಗ್ಗೆ, ತೀರ್ಥದ ಬಗ್ಗೆ ಇತ್ಯಾದಿಗಳ ಬಗ್ಗೆ ಅಲ್ಲಿ ವರ್ಣನೆ ಮಾಡಿದರು. ಇಲ್ಲಿ ನಾವೀಗೇನು ಸಂಗತಿಗಳನ್ನು ನೋಡಿದ್ವಲ್ಲ, ಅದಕ್ಕೆ ಪೂರಕವಾಗಿ ಅಲ್ಲಿ ಬಂದಿರುವಂಥ ಕೆಲವು ಮಾತುಗಳನ್ನು ಅವಲೋಕನ ಮಾಡಬೇಕು ಅಂತ ನನಗೆ ಕಾಣಿಸ್ತು. ಅದಕ್ಕಾಗಿ ಅದನ್ನು ನಿಮ್ಮೆದುರಿಗೆ ಹಂಚಿಕೊಳ್ಬೇಕು ಅಂತ ಆಲೋಚನೆ ಮಾಡಿದೆ. ಈ ನಾರಾಯಣನಿಗೆ ನಾವು ಹರಿ ಅಂತೀವಲ್ಲ, ಹರಿ ಅಂದ್ರು ಹರ ಅಂದ್ರು ಕಳ್ಳ ಅಂತ ಅರ್ಥ ನಾನು ಹೇಳಿದೆ. ಇಲ್ಲೊಂದು ಶ್ಲೋಕ ಹೀಗೆ ಕೇಳಿ ಬರ್ತದೆ. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತಂ ಆಶು ಪಾಪಂ ಕ್ಷಣಾದೇವ ಅಪಹರಿಷ್ಯತೆ ಅಂತ ಒಂದೊಂದು ಮಾತು. ನಾರಾಯಣ ದೊಡ್ಡ ಕಳ್ಳ. ನಾರಾಯಣ ಅಂತ ಬಹಳ ದೊಡ್ಡ ಕಳ್ಳ ಇದ್ದಾನೆ, ಜಗತ್ತಿಗೆ ಅತಿ ದೊಡ್ಡ ಕಳ್ಳ ಅವನು. ಈ ನಾಡಲ್ಲಿ ಬೇರೆ ಎಲ್ಲರೂ ಇಲ್ಲದೇ ಇರುವಂಥ ಒಬ್ಬ ದೊಡ್ಡ ಕಳ್ಳ. ಅದೇನು ಅಂತ ದೊಡ್ಡ ಕಳ್ಳ ಅಂದರೆ, ಎಷ್ಟೋ ಜನ್ಮದಿಂದ ನಾವು ಪಾಪ ಮಾಡಿ ದೊಡ್ಡ ಮೂಟೆ ಇಟ್ಕೊಂಡಿದ್ದೇವಲ್ಲ, ಅದನ್ನೆಲ್ಲ ನಾರಾಯಣ ಹರಿ ಅಂತ ಒಂದು ಬಾರಿ ಸ್ಮರಣೆ ಮಾಡಿದ್ರೆ ಸಾಕೊಂದು ಪರಿಹಾರ ಮಾಡ್ತಾನೆ. ಅದಕ್ಕಿಂತ ದೊಡ್ಡ ಕಳ್ಳ ಯಾರು? ಅದರಿಂದ ಇಲ್ಲಿ ನಾರಾಯಣ ಅನ್ನೋ ಶಬ್ದಕ್ಕೂ ಹರಿ ಅನ್ನೋ ಶಬ್ದಕ್ಕೂ ಎರಡಕ್ಕೂ ಅರ್ಥ ಹೇಳಿದಂತಾಯ್ತು. ಹರಿ ಅಂದರೆ ಅಪಹಾರ ಮಾಡುವವನು ಅಂತ ಅದರ ಅರ್ಥ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಒಂದು 3-4 ಶ್ಲೋಕಗಳು ಯಾವತ್ತು ನನ್ನ ಮನಸ್ಸಿನಲ್ಲಿ ಉಳಿದಿರುವಂಥವು. ಸಂಸಾರೇಸ್ಮಿನ್ ಮಹಾಘೋರೆ ಜನ್ಮರೋಗ ಭಯಾಕುಲೆ ಅಯಂ ಏಕೋ ಮಹಾಭಾಗ ಪೂಜ್ಯತೆ ಯದಧೋಕ್ಷಜ. ಸಂಸಾರ ಬಹಳ ಭಯಾನಕ, ಒಪ್ಪೋಣ. ಎಷ್ಟು ಥರದ ರೋಗ, ಏನೇನು ಹೆದರಿಕೆ, ಭಯ, ಏನೇನೋ ತೊಂದರೆ. ಇಂಥ ಸಂಸಾರದಲ್ಲಿ ಒಂದು ದೊಡ್ಡ ಭಾಗ್ಯ ಇದೆ. ಈ ಭಾಗ್ಯವನ್ನು ಮಾತ್ರ ಯಾರೂ ಕಿತ್ಕೊಳ್ಳೋದು ಸಾಧ್ಯ ಇಲ್ಲ. ಅದೇನು ಭಾಗ್ಯ ಅಂದರೆ, ಭಗವಂತ ನಾಮಸ್ಮರಣೆ ಅನ್ನೋದೇ, ಭಗವಂತನ ಪೂಜೆ ಮಾಡ್ತೀವಲ್ಲ, ಅದೇ ಒಂದು ಭಾಗ್ಯ. ಪೂಜೆ ನಡೆದಿದೆಯಲ್ಲ. ಎಲ್ಲರೂ ಹೋಗಿ ಬದರಿ ಕೇದಾರಗಳಿಗೆ, ಶ್ರೀಶೈಲ ತಿರುಪತಿಗಳಿಗೆ, ರಾಮೇಶ್ವರ, ಉಡುಪಿ ಇತ್ಯಾದಿ ಕ್ಷೇತ್ರಗಳಿಗೆ ಎಲ್ಲರೂ ಹೋಗಿ ಅಲ್ಲಿ ಗರ್ಭಗುಡಿಯಲ್ಲಿ ಹೋಗಿ ಪೂಜೆ ನಡೆಸಬೇಕಾಗಿಲ್ಲ. ಅದನ್ನೆಲ್ಲರೂ ಮಾಡೋದು ಅಗತ್ಯವೂ ಇಲ್ಲ. ಹಾಗೆ ಮಾಡ್ಲಿಕ್ಕೆ ಹೋದವ್ರು ಬಿಡ್ಲಿಕ್ಕೂ ಇಲ್ಲ, ಅದು ವಿಚಾರ ಬೇರೆ. ಆದರೆ ನಮ್ಮ ಮನೆಯಲ್ಲಿ ಭಗವಂತ ನಾಮಸ್ಮರಣೆ ನಡೆದಿದೆಯಲ್ಲ, ಭಗವಂತನ ಪೂಜೆ ನಡೆದಿದೆಯಲ್ಲ ನಮ್ಮ ಮನೆಯಲ್ಲಿ. ನಾವು ನಮ್ಮ ಮನೆಯಲ್ಲಿ ಭಗವಂತನಿಗೊಂದು ಬಿಲ್ವ ಪತ್ರವನ್ನು, ತುಳಸಿ ಪತ್ರವನ್ನು, ಇದು ಗೊತ್ತಿರಲಿ. ಬಿಲ್ವ ಪತ್ರವನ್ನು ಶಿವನಿಗೆ ಅರ್ಪಣೆ ಮಾಡಬೇಕು, ತುಳಸಿ ಪತ್ರವನ್ನು ವಿಷ್ಣುವಿಗೆ ಅರ್ಪಣೆ ಮಾಡಬೇಕಂತ ಏನಿಲ್ಲ. ಬಿಲ್ವ ಪತ್ರವನ್ನು ವಿಷ್ಣುವಿಗೂ ಅರ್ಪಣೆ ಮಾಡಬೇಕು ಅಂತ ಕೃಷ್ಣಾಮೃತ ಮಹಾರ್ಣವದಲ್ಲಿ ಬಂದಿದೆ. ನಮ್ಮಲ್ಲಿರುವ ದೇವರಿಗೆ ಒಂದು ಬಿಲ್ವ, ಒಂದು ತುಳಸಿ, ಮತ್ತೊಂದೇನೋ ಹೂವು, ನಾವು ತಿನ್ನುವ ಒಂದು ಆಹಾರ, ಒಂದು ಹಣ್ಣು, ಇದನ್ನು ನಿವೇದನೆ ಮಾಡಲಿಕ್ಕೆ ಬರ್ತದಲ್ಲ. ಇಷ್ಟು ಸುಲಭ ಇದೆ ಭಗವಂತನ ಪೂಜೆ. ಆದ್ದರಿಂದ ನಾವು ಅದು ಅಸಾಧ್ಯ, ಕಷ್ಟ ಅಂತ ನಾವ್ಯಾಕೆ ಆಲೋಚನೆ ಮಾಡಬೇಕು? ನಾಮ್ನೋಸ್ತಿ ಯಾವತೀ ಶಕ್ತಿ ಪಾಪ ನಿರ್ಹರಣೆ ಹರೇ ತಾವತ್ ಕರ್ತುಂ ನ ಶಕ್ನೋತಿ ಪಾತಕಂ ಪಾತಕೀ ಜನಃ. ಕಳೆದ ದಿವಸ ಇದನ್ನು ಹೇಳಿದ್ದೆ. ಒಂದು ಭಗವಂತ ನಾಮದ ಅರ್ಥವನ್ನು ಸರಿಯಾಗಿ ತಿಳ್ಕೊಂಡು ನಾವು ಅದನ್ನು ಉಚ್ಚಾರ ಮಾಡಿದರೆ ಎಷ್ಟು ಪಾಪ ಪರಿಹಾರ ಆಗ್ತದೆ ಅನ್ನೋದರ ಅಂದಾಜು ಇರಲಿ ನಿಮಗೆ. ಏನಂದರೆ, ಅಷ್ಟು ಪಾಪವನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಅಷ್ಟು ಪಾಪ ಪರಿಹಾರ ಆಗ್ತದೆ. ಆದರೆ ಭಕ್ತಿಯಿಂದ ಅದನ್ನು ಮಾಡಬೇಕಷ್ಟೆ. ಭಕ್ತಿ ಇಲ್ಲದೆ ಹೋದರೆ ಯಾವ ಫಲವೂ ಸಿಗೋದಿಲ್ಲ. ಭಕ್ತಿಯಿಂದ ಮಾಡಿದರೆ ಅಷ್ಟು ಪಾಪವೇ ನಮ್ಮ ಮಾಡ್ಲಿಕ್ಕಾಗೋದಿಲ್ಲ. ನಾನು ಹೇಳಿದೆ, ನಾವು ಎಷ್ಟು ನೀಚರಾಗ್ತೇವೆ. ನಮ್ಗಿಂತ ನೀಚರಿದ್ದಾರೆ, ರಾಕ್ಷಸರಿದ್ದಾರೆ, ಪಿಶಾಚರಿದ್ದಾರೆ, ಯಾರ್ಯಾರೋ ಇದ್ದಾರೆ. ನಾವು ಏನು ವ್ಯಭಿಚಾರ ಮಾಡಿದ್ರು, ಏನು ಅತ್ಯಾಚಾರ ಮಾಡಿದ್ರು, ಏನು ಭ್ರಷ್ಟಾಚಾರ ಮಾಡಿದ್ರು, ನಮ್ಗಿಂತ ಹೆಚ್ಚು ಮಾಡೋರು ಇದ್ದೇ ಇದ್ದಾರಲ್ಲ. ಅದರಿಂದ ನಾವು ಮಾಡಿದ್ದು ಪಾಪವೂ ಸಣ್ಣದು, ಪುಣ್ಯವೂ ಸಣ್ಣದು ನಮ್ದು. ಅದರಿಂದ ನಮ್ಮ ಪಾಪ ಆ ಭಗವಂತನ ನಾಮಸ್ಮರಣದ ಮಹತ್ವದ ಎದುರಿಗೆ ಏನೂ ಅಲ್ಲ. ಭಕ್ತಿಯಿಂದ ಒಂದ್ಸರಿ ಮಾಡಿದ್ರೆ ಆಯ್ತು, ಎಲ್ಲ ಕಿತ್ಕೊಂಡು ಹೋಗಿಬಿಡ್ತದೆ. ಯಾರಿಗೆ ಹಿಂದಿನ ಜನ್ಮದ ಬಹಳ ಜನ್ಮಗಳ ಪುಣ್ಯ ಇಲ್ವೋ ಅಂಥವರಿಗೆ ಭಗವಂತನ ನಾಮಸ್ಮರಣ ಮಾಡಬೇಕು ಅನ್ನೋ ಮನಸ್ಸೂ ಬರೋದಿಲ್ಲ, ಅಂಥ ಅವಕಾಶವೂ ಬರೋದಿಲ್ಲ. ಅಷ್ಟು ವಿಶಿಷ್ಟವಾದದ್ದು. ಹರಿರ್ಯಾತಿ ದಸ್ಯುವ್ಯಾಜೇನ ಯೋ ವದೇತ್ ಸೋಪಿ ತದ್ಗತಿ ಮಾಪ್ನೋತಿ ಗತಿಂ ಸುಕೃತಿನೋ ಯಥಾ. ಇದು ಅಲ್ಲಿ ಹರಿ ಹೋಗ್ತಾ ಇದ್ದಾನೆ, ಹರಿ ಹೋಗ್ತಿದ್ದಾನೆ ಅಂತ ಒಬ್ರು ಅಂದ್ರಂತೆ. ಹರಿ ಅಂದ್ರೆ ನಾನು ಏನಂತ ಹೇಳಿದೆ, ಕಳ್ಳ ಅಂತ ಅರ್ಥ. ಹರಿ ಹರ ಅನ್ನೋ ಶಬ್ದಕ್ಕೆ ಕಳ್ಳ, ತೊಗೊಂಡು ಹೋಗೋನು ಅಂತ ಅರ್ಥ. ಕಳ್ಳ ಅಂತನೇ ಅರ್ಥ ಏನಲ್ಲ, ಕಳ್ಳ ಅಂತನೂ ಒಂದು ಅರ್ಥ. ಯಾಕಂದ್ರೆ ಅವರು ತೊಗೊಂಡೇ ಹೋಗೋರಲ್ಲ, ಕಿತ್ಕೊಂಡು ಹೋಗೋರೆ. ಕಳ್ಳನ ಬಗ್ಗೆ ಮಾತಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಹರಿರ್ಯಾತಿ ಅಂತಂದ್ರೂ ಹರಿ ಅಂತ ನಿಮ್ಮ ಬಾಯಲ್ಲಿ ಬಂತಲ್ಲ, ಆದ್ರಿಂದ ನಿಮಗೊಂದಿಷ್ಟು ಸದ್ಗತಿ ಆಗ್ತದೆ ಅಂತ ಹೇಳ್ತಾರೆ. ಹರಿ ಯಾವುದ್ಯಾವುದೋ ಏನಾದರೂ ಒಂದು ನೆಪದಿಂದ, ಯಾರನ್ನಾದ್ರೂ ಬೈಯೋ ನೆಪದಿಂದ, ಮೂದಲಿಸೋ ನೆಪದಿಂದ, ಚೀತು ಅನ್ನೋ ನೆಪದಿಂದ ಆದರೂ ಆ ನಾಮಗಳನ್ನು ಹೇಳ್ತಾ ಹೋಗಿ. ಅದನ್ನು ಹೇಳ್ತಾ ಹೋದ್ರೆ ನಾಮ ಬಂತಲ್ಲ, ಮತ್ತೆ ಬಾಯಲ್ಲಿ ಬಂತಲ್ಲ, ಅದು ಬಾಯಲ್ಲಿ ಹೇಳಿ ಹೇಳಿ ಒಂದು ಸಂಸ್ಕಾರ ಉಳಿತದಲ್ಲ, ಆದ್ರಿಂದ ಪಾಪ ಪರಿಹಾರ ಆಗ್ತದೆ ಅಂತಾರೆ. ಆದ್ರಿಂದ ಪಾಪ ಪರಿಹಾರ ಹೀಗೆ ಆಗ್ತದೆ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಏನು ಸಂಶಯ ಬೇಡ ಅಂತದು ಅಲ್ಲಿ ಬಂದಿರುವಂತಹ ಒಂದು ಶ್ಲೋಕ. ನಾವು ಈಗ ಅಜಾಮಿಳನ ಕಥೆ ಇಷ್ಟೆಲ್ಲ ನೋಡಿದ್ವಲ್ಲ, ಈಗ ಈ ಮಾತು ನೀವು ಗಮನಿಸಿರಿ. ಮುಂದೆ ಹೋದಂತೆ, ಕಲಿಯುಗದಲ್ಲಿ ಮುಂದೆ ಹೋದಂತೆ ವ್ಯಭಿಚಾರ ಅನ್ನೋದು ಹೆಚ್ಚು ವ್ಯಾಪಕ ಆಗ್ತಾ ಹೋಗ್ತದೆ. ಈಗಾಗಲೇ ಹಿಂದೆ ಎಷ್ಟಿತ್ತೋ ಅದಕ್ಕಿಂತ ಹೆಚ್ಚಿನ ವ್ಯಭಿಚಾರ ಈಗ ನಡೆದಿದೆ. ಅದಕ್ಕೆ ಎಲ್ಲ ಸ್ತ್ರೀಯೂ ಕಡಿಮೆ ಇಲ್ಲ, ಪುರುಷನೂ ಕಡಿಮೆ ಇಲ್ಲ. ಎಲ್ಲರೂ ಒಬ್ರಿಗೆಲ್ಲ, ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಥರದ ಅತೃಪ್ತಿ, ಏನೋ ಭ್ರಮೆ, ಇನ್ನೆಲ್ಲೋ ಸುಖ ಕಂಡುಬಿಡ್ತೀನಿ ಅನ್ನುವ ಭ್ರಾಂತಿ. ಈ ಎಲ್ಲ ಕಾರಣದಿಂದ ತಪ್ಪಿ ನಡೀತಾರೆ. ಇನ್ನು ಮುಂದೆ ತಪ್ಪಿ ನಡೆಯೋದು ಇನ್ನೂ ಹೆಚ್ಚಾಗ್ತದೆ. ಎಲ್ಲ ಕ್ಷೇತ್ರದಲ್ಲೂ ಕಲಹ ಇದೆ. ಕಲಿ ಅಂದರೆ ಕಲಹ ಅಂತ ಅರ್ಥ. ಅದು ದಾಂಪತ್ಯದಲ್ಲೂ ಕಾಲಿಟ್ಟಿದೆ. ಆದ್ರಿಂದ ಇಂಥವೆಲ್ಲ ಅತೃಪ್ತಿಗಳು, ಅಸಮಾನತೆಗಳು, ಇವುಗಳಿಂದಾಗಿ ಮನಸ್ಸು ಒಡಿತದೆ. ಅದು ಮತ್ತೆ ಎಲ್ಲಿಗೋ ಇನ್ಯಾವುದೋ ದುಷ್ಪರಿಣಾಮಕ್ಕೆ ಕಾರಣ ಆಗ್ತದೆ. ಇದು ಎಲ್ಲ ಕಡೆ ಹೆಚ್ಚಾಗ್ತಾ ಹೋಗ್ತದೆ. ಏನಾದರೂ ಇದನ್ನು ತಡಿಬೇಕು ಅಂತಿದ್ರೆ ಅದಕ್ಕೆ ಭಗವಂತ ನಾಮಸ್ಮರಣೆ, ಧರ್ಮದ ಬಗ್ಗೆ ಬದ್ಧತೆ, ಅದೇ ಬಹಳ ಮುಖ್ಯ. ನಮ್ಮ ಗುರುಗಳೊಬ್ಬರು ಹೇಳಿದ್ದನ್ನ ನಾನು ಬೇರೆ ಬೇರೆ ಪ್ರಸಂಗದಲ್ಲಿ ಹೇಳ್ತಿರ್ತೇನೆ. ನೀವೆಲ್ಲ ಕೂತಿದ್ದೀರಿ, ಎಲ್ಲರೂ ಗೃಹಸ್ಥರಿದ್ದೀರಿ, ಮುಂದೆ ಕೆಲವರು ಗೃಹಸ್ಥರಾಗೋರಿದ್ದೀರಿ. ಮನೆಯಲ್ಲಿ ನಾನು ಕೂಡ ಏನು ಮಾಡ್ತೀನೋ ಅದೊಂದು ಹೇಳಿರ್ತೇನೆ. ದಾಂಪತ್ಯದ ಸ್ಥೈರ್ಯಕ್ಕಾಗಿ ನಿತ್ಯ ಶಿವಪಾರ್ವತಿಯರನ್ನು ಆರಾಧನೆ ಮಾಡಬೇಕು, ಲಕ್ಷ್ಮೀನಾರಾಯಣರನ್ನು ಆರಾಧನೆ ಮಾಡಬೇಕು. ದಾಂಪತ್ಯದ ರಕ್ಷಕರವರು. ಮತ್ತೆ ನೈವೇದ್ಯ ಮಾಡುವಾಗ ಬೆಳಗ್ಗೆ ಅಥವಾ ಸಾಯಂಕಾಲ ತುಪ್ಪ, ಸಕ್ಕರೆ ಮತ್ತು ಜೇನುತುಪ್ಪ, ಇದನ್ನು ತ್ರಿಮಧು ಅಂತಾರೆ. ಮಧು ಅಂದರೆ ಸಿಹಿ ಅಂತ ಅರ್ಥ. ಮಧು ಅಂದರೆ ಜೇನುತುಪ್ಪವೂ ಹೌದು. ತುಪ್ಪ, ಸಕ್ಕರೆ ಮತ್ತು ಜೇನುತುಪ್ಪ, ಇವುಗಳನ್ನು ತ್ರಿಮಧು ಅಂತಾರೆ. ದಾಂಪತ್ಯದ ರಕ್ಷಣೆಗಾಗಿ, ಕುಟುಂಬ ಸುರಕ್ಷಿತವಾಗಿರಲಿ. ನಮ್ಮ ಕುಟುಂಬ ಸುರಕ್ಷಿತವಾಗಿದ್ರೆ ನಮ್ಮ ಮಕ್ಕಳು ಸುರಕ್ಷಿತರಾಗಿರ್ತಾರೆ. ದಂಪತಿಗಳು ಇವ್ರದೊಂದು ಮುಖ, ಅವ್ರದೊಂದು ಮುಖ, ಇವ್ರ ಮನಸ್ಸು ಮತ್ತೊಂದು ಕಡೆ, ಅವ್ರ ಮನಸ್ಸು ಮತ್ತೊಂದು ಕಡೆ, ಇಬ್ಬರು ವ್ಯಭಿಚರಿಸಿ ನಡೆದರೆ ಕುಟುಂಬಗಳು ಒಡೆದು ಹೋಗ್ತವೆ. ಮುಂದಿನ ಸಂತಾನಗಳಿಗೆ ರಕ್ಷಣೆ ಇಲ್ಲದಂತಾಗ್ತದೆ. ಈಗ ಪರದೇಶಗಳಲ್ಲಿ, ವಿದೇಶಗಳಲ್ಲಿ ಆಗ್ತಾ ಇರೋದು ಅದೇನೆ. ನಮ್ಮ ದೇಶದಲ್ಲೂ ಅದು ಕಾಲಿಟ್ಟಿದೆ. ವ್ಯಭಿಚಾರ ಅನ್ನೋದು ಕಾಲಿಟ್ಟಿದೆ. ಮಾಯಾ ಅನ್ನೋದು ಹೆಣ್ಣು ಗಂಡಿಗೆ ಮಾಯೆ, ಗಂಡು ಹೆಣ್ಣಿಗೆ ಮಾಯೆ. ಆ ಮಾಯೆಯನ್ನ ಯಾರು ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಬರೋದಿಲ್ಲ. ಭಾಗವತದಲ್ಲಿ ಆ ಮಾತುಗಳನ್ನ ಮತ್ತು ಹೇಳಿದ್ದಾರೆ. ನತತ್ರ ಕಶ್ಚಿತ್ ಕ್ವಚಕುತ್ರ ವಿದ್ವಾನ್ ದೀನಂ ಸ್ವಮಾತ್ಮಾಲ ಮಲಂ ಸಮರ್ಥಃ ವಿಮೋಚಿತಂ ವಾಮದೃಶಾಂ ವಿಹಾರ ಕ್ರೀಡಾ ಮೃಗೋಜಂ ನಿಗಡೋಕ್ಷಿ ಸರ್ಗ. ಜನಸಾಮಾನ್ಯರ ಸ್ಥಿತಿಯಲ್ಲಿ ವಿದ್ವಾಂಸರು ಅಂತ ಅನ್ಸ್ಕೊಂಡವರು ಕೂಡ ಈ ಸ್ತ್ರೀ ಅನ್ನುವ ಮಾಯೆಯಿಂದ ತಪ್ಪಿಸ್ಕೊಳ್ಳಿಕ್ಕಾಗಿಲ್ಲ. ಅವರಿಗೂ ಆಗಿಲ್ಲ, ಸ್ತ್ರೀಗೂ ಆಗಿಲ್ಲ. ಅದು ಪುರುಷನ ಬಗ್ಗೆ ಯಾಕೆ ಹೇಳ್ತಾರೆ ಅಂದ್ರೆ, ಸ್ತ್ರೀಗೆ ಏನೇ ದುರ್ಭಾವನೆ ಬಂದ್ರೂ ಅವಳಿಗೊಂದು ಲಜ್ಜಾ ಅಂತ ಇರ್ತದೆ. ಅವಷ್ಟು ಸುಲಭವಾಗಿ ಅದನ್ನು ವ್ಯಕ್ತ ಮಾಡೋದಿಲ್ಲ.
ಇವನು ಎಲ್ಲನೂ ಬಿಟ್ಟಿರ್ತಾನೆ, ನಾಚಿಕೆ ಮಾನ ಮರ್ಯಾದೆ ಎಲ್ಲನೂ ಬಿಟ್ಟಿರ್ತಾನೆ. ಆತುರ ಅವಸರ, ಕ್ಯೂರಿಯಾಸಿಟಿ ಕಿಲ್ಸ್ ದ ಕ್ಯಾಟ್ ಅಂತಾರೆ ಇಂಗ್ಲೀಷ್ನಲ್ಲಿ. ಕುತೂಹಲದಿಂದ ಬೆಕ್ಕು ಹೋಗಿ ಎಲ್ಲೋ ಮುಖ ಸುಟ್ಕೊಂಡು ಪರದಾಡ್ತದೆ. ಹಾಗೆ ಇವನು ಇಂಥ ಪಾಪಗಳನ್ನು ಮಾಡಿಬಿಡ್ತಾನೆ. ಅದರಿಂದ ಅವನ ಬಗ್ಗೆ ಒಂದು ಎಚ್ಚರ ಇರಬೇಕು. ವಿದ್ವಾಂಸರು ಕೂಡ ಇಂಥ ಮಾಯೆಗೆ ಹೊರತಾರಲ್ಲ ಅಂಥದ್ದು ಭಾಗವತ. ಸಂಸ್ಕೃತದಲ್ಲಿ ಒಂದಿರೋ ಸುಭಾಷಿತ ನನಗೆ ಮೇಲಿನ ಮೇಲೆ ನೆನಪಿಗೆ ಬರ್ತಿರ್ತದೆ. ಹೇಗೆ ನಮ್ಮಂಥವ್ರಿಗೆ ಹೇಗೆ ನಿಗ್ರಹ ಬರಬೇಕು, ವಾತಾವರಣ ಎಷ್ಟು ಕಲುಷಿತ ಆಗಿದೆ ನಮ್ಮ ಸುತ್ತಮುತ್ತಲು. ಈ ವಾತಾವರಣದಲ್ಲಿ ಇದ್ದೀವಿ ನಾವು, ಭಗವಂತನೇ ಕಾಪಾಡಬೇಕಷ್ಟೆ ನಮ್ಮನ್ನ. ವಿಶ್ವಾಮಿತ್ರ, ಪರಾಶರ ಮೊದಲಾದ ದೊಡ್ಡ ಋಷಿಗಳು ಅವ್ರು ತಿಂತದ್ದೇನನ್ನ, ಒಣ ಎಲೆ, ಹಣ್ಣು, ಗಡ್ಡೆ, ಗೆಣಸು, ಬೇಯಿಸಿದ ಆಹಾರ ಇಲ್ಲ, ಒಳ್ಳೆ ತುಪ್ಪ ಇಲ್ಲ, ವನದಲ್ಲಿ ಕಾಡಿನಲ್ಲಿ ಅದನ್ನೆಲ್ಲ ಆಹಾರ ಮಾಡಿಕೊಳ್ಳೋರು. ಆದರೆ ಅಂಥವ್ರ ಕಣ್ಣಿಗೆ ಸ್ತ್ರೀ ಮುಖ ಬಿದ್ದ ಕೂಡಲೇ ಅವ್ರು ಕರಗೇ ಹೋದರು. ವಿಶ್ವಾಮಿತ್ರನಿಗೆ ಮೇನಕ್ಕೆ ಗಂಟು ಬಿದ್ದಳು, ಅವಳಿಂದ ಶಕುಂತಲೆಯನ್ನು ಮಗಳು ಹುಟ್ಟಿದ್ಲು. ಇನ್ನೊಂದ್ಸರಿ ರಂಭೆ ಮತ್ತೊಬ್ಬ ಅಪ್ಸರೆ ಬಂದಿದ್ಲು, ಇವನು ಸಿಟ್ಟು ಬಂದು ಅವಳಿಗೆ ಶಾಪ ಕೊಟ್ಟು ಅವಳನ್ನು ಬೈದು ಓಡಿಸಿಬಿಟ್ಟ. ಇಷ್ಟೆಲ್ಲ ಪರೀಕ್ಷೆಗಳು, ಸಾಧನೆಯಲ್ಲಿ ಇಷ್ಟೆಲ್ಲ ಪರೀಕ್ಷೆ ಇರ್ತವೆ. ಆದರೆ ಅವರೆಲ್ಲ ಬೀಳ್ತಾರೆ ಮತ್ತೆ ಹೇಳ್ತಾರೆ, ಹೇಳ್ಲಿಕ್ಕೊಂದು ಮಾರ್ಗ ಇರ್ತದೆ. ಅಂಥವ್ರಿಗೂ ಕೂಡ, ಕಾಡಿನಲ್ಲಿದ್ದವರಿಗೂ ಕೂಡ ಇಂಥವೆಲ್ಲ ಪರೀಕ್ಷೆಗಳು ಎದುರಾಗ್ತವೆ. ನಮ್ಮ ಸ್ಥಿತಿ ಏನು? ಶಾಲ್ಯನ್ನಂ ಸುಘೃತಂ ಪಯೋದಧಿಯುತಂ ಭುಂಜಂತಿ ಯೇ ಮಾನವಾಹ. ನಾವು ಉಣ್ಣುವುದೇನನ್ನ? ಶಾಲ್ಯನ್ನ, ಒಳ್ಳೆ ಸಣ್ಣಕ್ಕೆ ಅನ್ನ, ಒಳ್ಳೆ ಕ್ವಾಲಿಟಿ ಅಕ್ಕಿ ಕೊಡ್ರಿ ಅಂತ ಹೇಳ್ತೇವೆ. ಎಲ್ಲ ಒಳ್ಳೆ ಕ್ವಾಲಿಟಿ ಆಹಾರ ಧಾನ್ಯಗಳನ್ನು ಮನೆಗೆ ತರ್ತೇವೆ. ಸುಘೃತಂ, ತುಪ್ಪ ಬೇಕೇ ಬೇಕು ನಮಗೆ, ತುಪ್ಪ ಇಲ್ಲದೆ ಊಟವೇ ಇಲ್ಲ. ಹಾಲು ಬೇಕು, ಮೊಸರು ಬೇಕು, ಎಲ್ಲನೂ ಬೇಕು. ಇಂಥ ಸುಗ್ರಾಸ ಭೋಜನ ಮಾಡ್ತೇವೆ ನಿತ್ಯ. ಎಷ್ಟು ಸರಿ ಮಾಡ್ತೇವೆ ಅದು? ಬೆಳಿಗ್ಗೆ ಉಪಾಹಾರ ಬೇಕು, ಮಧ್ಯಾಹ್ನ ಊಟ, ಸಾಯಂಕಾಲ ಒಂದಿಷ್ಟು ಮತ್ತೆ ಪಾನೀಯದ ಜೊತೆ ಬೇಕು, ರಾತ್ರಿ ಊಟದಲ್ಲಿ ಬೇಕು. ಇಲ್ಲಿ ಯಾರ್ದಾರು ಮನೆಗಳಿಗೆ ಮತ್ತೆಲ್ಲೇ ಹೋದ್ರೆ ಅಲ್ಲಿಯೂ ಮತ್ತು ನಡುವೆ ಏನು ಹೊಟ್ಟೆಗೆ ಏನೇನು ಹೋಗ್ಲಿಕ್ಕೆ ಸಾಧ್ಯವೋ ಎಲ್ಲನೂ ತೊಗೊಂಡೇ ತಗೋತೇವೆ. ಇಷ್ಟು ಯಾವಾಗಲೂ ಹೀಗೆ ನಾವು ಹೊಟ್ಟೆಗೂ ಬಾಯಿಗೂ ವಿಶ್ರಾಂತಿನೇ ಕೊಡದೇ ಇರುವ ಮಂದಿ ನಾವು ಇಂದ್ರಿಯ ನಿಗ್ರಹ ಹೇಗಾಗಬೇಕು? ಆನೆಯನ್ನು ಹೇಗೆ ಪಳಗಿಸ್ತಾರೆ ನಮ್ಗೆ ಗೊತ್ತದೆ. ಅದನ್ನು ಕೆಡ್ಡಾಕ್ ಹಾಕಿ ಉಪವಾಸ ಬೀಳಿಸಿ ಅದನ್ನು ಹೆದರಿಸಿ ಬೆದರಿಸಿ ಅದ್ರ ಬಡದು ಸರಿ ಮಾಡ್ತಾರೆ. ಹಾಗೆ ನಮ್ಮ ಈ ವ್ಯಕ್ತಿತ್ವನು. ಆದರೆ ಆನೆ ಕೆಡ್ಡಾಕ್ ಬೀಳ್ತದೆ, ಮನುಷ್ಯ ಅಷ್ಟು ಸುಲಭವಾಗಿ ಬೀಳೋದಿಲ್ಲ. ಇವನು ಮದಾಂಧ, ಇವನು ಆನೆಗಿಂತ ಕೆಟ್ಟ ಮದ ಇವನು. ನಮಗೊಂದು ವೇಳೆ ಇಂದ್ರಿಯ ನಿಗ್ರಹ ಆಗೋದಾದ್ರೆ ಹಿಮಾಲಯ, ವಿಂಧ್ಯ ಮೊದಲಾದ ಪರ್ವತಗಳೆಲ್ಲ ಸಮುದ್ರದಲ್ಲಿ ತೇಲ್ಬೇಕು ಅಂತ ಹಾಸ್ಯ ಮಾಡ್ತಾರೆ. ಹಿಮಾಲಯ, ವಿಂಧ್ಯ ಪರ್ವತಗಳು ಸಮುದ್ರದಲ್ಲಿ ತೇಲುವುದು ಹೇಗೆ ಅಸಂಭಾವಿತನೋ ಹಾಗೆ ನಮ್ಮಂಥವ್ರಿಗೆ ಇಂದ್ರಿಯ ನಿಗ್ರಹ ಆಗುವುದು ಅಸಂಭಾವಿತ ಅಂತ ನಮ್ಮನ್ನು ಹಾಸ್ಯ ಮಾಡ್ತಾರೆ. 7ನೇ ಸ್ಕಂದದಲ್ಲಿ ಆ ಕೆಲವು ಮಾತುಗಳು ಬರೋದಿದೆ. ಎಷ್ಟು ಎಚ್ಚರಿಕೆಯಿಂದಿರಬೇಕು. ಇವತ್ತು ಇದನ್ನೆಲ್ಲ ನಾವು 40, 50, 60ರಲ್ಲಿರುವವರು, ಎಲ್ಲ ವಯಸ್ಸಿನವರು ಇದ್ರ ಬಗ್ಗೆ ಗಮನ ಇಟ್ಕೊಳ್ಬೇಕು. ಮಕ್ಕಳು ಮೊಮ್ಮಕ್ಕಳಿಗೆ ಅಂಥದೊಂದು ತರಬೇತಿ ಕೊಡಬೇಕು. ಇವತ್ತು ಶಿಕ್ಷಣಕ್ಕಾಗಿ, ಉದ್ಯೋಗಕ್ಕಾಗಿ ನಾವು ಹೆಚ್ಚು ದೂರದ ಕಡೆ ಹೋಗಬೇಕಾಗಿದೆ. ಗಂಡು ಹೆಣ್ಣು ಪರಸ್ಪರ ಬೆರಿಬೇಕಾಗಿದೆ. ಹಿಂದೆ ಎಲ್ಲ ಇಷ್ಟು ಬೆರಕೆ ಇರ್ತಿರ್ಲಿಲ್ಲ. ಗಂಡು ಮಕ್ಕಳಿಗೊಂದು ಶಾಲೆ, ಹೆಣ್ಣು ಮಕ್ಕಳಿಗೊಂದು ಶಾಲೆ ಅಂತ ಹೀಗೇನೋ ಇರ್ತಿತ್ತು. ಹಾಗೆಲ್ಲ ಕಣ್ಣು ತಪ್ಪಿಸಿ ಯಾರೋ ಹುಡುಗ ಹುಡುಗಿ ಪರಸ್ಪರ ಮಾತಾಡಲಿಕ್ಕೆ, ಯಾವುದೋ ಹೆಣ್ಣು ಯಾವುದೋ ಗಂಡು ಪರಸ್ಪರ ಮಾತಾಡಲಿಕ್ಕೆ ಹಿಂಜರಿತಿದ್ರು. ಒಂದು ಮರ್ಯಾದೆ ಅವ್ರಿಗೆ ಇರ್ತಿತ್ತು, ಯಾರೋ ದೊಡ್ಡವ್ರು ಕಂಡ್ರು ಏನಂತಾರೆ ಅಂತೇಳಿ. ಈಗ ಎಲ್ಲ ಔದ್ಯೋಗಿಕ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ ತೀವ್ರವಾಗಿ ಬದಲಾವಣೆ ಕಂಡಿರೋದ್ರಿಂದ, ಪಶ್ಚಿಮದ ಗಾಳಿ ಬಲವಾಗಿ ಬೀಸ್ತಿರೋದ್ರಿಂದ ನಮಗೆ ಅವಕಾಶಗಳು ಹೆಚ್ಚಾಗ್ತವೆ. ಉದ್ಯೋಗದ ಅವಕಾಶ, ಶಿಕ್ಷಣದ ಅವಕಾಶದ ಜೊತೆಗೆ ಕೆಡುವ ಅವಕಾಶಗಳು, ಜಾರುವ ಅವಕಾಶಗಳು ಹೆಚ್ಚಾಗ್ತದೆ. ನನ್ನ ಅಗ್ನಿಪ್ರಮದ ನಾಮ ಘೃತಕುಂಭ ಸಮಃಪುಮಾನ್. ಈ ಹೆಣ್ಣು ಅಂದ್ರೆ ಬೆಂಕಿಯ ನಿಗಿ ಕುದಿಯುವ ಬೆಂಕಿ, ಗಂಡು ಅಂದ್ರೆ ತುಪ್ಪದ ಒಂದು ಕೊಡ. ಸಂಪರ್ಕ ಆದ್ರೆ ಕರಗಿ ಹೋಗ್ಬೋದು, ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ. ಹಾಗೆ ಪ್ರತಿಯಾಗಿ ಇನ್ನೊಂದು ಶ್ಲೋಕವೂ ಇದೆ. ನನ್ನ ಈ ಘೃತಕುಂಭ ಸಮಾನಾರಿ, ಅವಳೇ ತುಪ್ಪದ ಗಡಿಗೆ, ಇವನು ಬೆಂಕಿಯೇ. ಮೊದಲು ಅವರಿಗೊಂದು ಆವರಣ, ಒಂದು ಲಜ್ಜೆ ಅಂತ ಏನೋ ಇರ್ತಿತ್ತು. ಆಧುನಿಕ ಪರಿಸ್ಥಿತಿಗಳಿಂದಾಗಿ ಎಲ್ಲವನ್ನೂ ಕಳ್ಕೊಂಡಿದ್ದಾರೆ. ಕೈಯಲ್ಲಿ ದುಡ್ಡು ಬಂತು, ಉದ್ಯೋಗವೂ ಆಯಿತು, ಆದರೆ ಹೋಗಿದ್ದು ಏನೇನೋ ದೊಡ್ಡ ದೊಡ್ಡ ಮೌಲ್ಯಗಳೆಲ್ಲ ಕಳೆದು ಹೋದವು. ಆದ್ದರಿಂದ ಇವರು ಕರಗ್ತಿದ್ದಾರೆ, ಅವರು ಕರಗ್ತಿದ್ದಾರೆ. ನೀವಷ್ಟೇ ಏನು ಮಾಡೋದು, ನಾವು ಮಾಡ್ತೇವೆ ಅಂತ ಉದ್ಯೋಗನೂ ಮಾಡ್ತಿದ್ದಾರೆ, ಕೆಟ್ಟದನ್ನು ಮಾಡ್ತಿದ್ದಾರೆ. ನಮ್ಮನ್ನು ಯಾರಾದರೂ
ಇವನು ಯಾವನು ಈ ಕಾಲಕ್ಕೆ ತಕ್ಕಂತೆ ನಡೀಲಿಕ್ಕೆ ಗೊತ್ತಿಲ್ಲದೆ ಇದ್ದವನು, ಹಳ್ಳಿಯ ಗಮಾರ ಅಂತ ಬೈದರೂ ಅಡ್ಡಿ ಇಲ್ಲ. ಒಂದು ಸೇಫ್ ಡಿಸ್ಟೆನ್ಸ್, ಒಂದು ಬೌಂಡ್ರಿ ಹಾಕ್ಕೊಳ್ಳದೆ ಹೋದರೆ, ಒಂದು ಶೀಲ ಅನ್ನೋದು ಒಂದು ಸರಿ ಹೋದರೆ ಮತ್ತೆ ಭಗವಂತ ನಾಮಸ್ಮರಣೆಯಿಂದ ಪಶ್ಚಾತ್ತಾಪದಿಂದ ಅದನ್ನು ರಕ್ಷಣೆ ಮಾಡ್ಕೋಬೋದು. ಪದೇ ಪದೇ ಅದನ್ನೇ ಮಾಡ್ತಾ ಹೋದರೆ ಯಾವ ಭಗವಂತನೂ ಅದನ್ನು ರಕ್ಷಿಸುವುದಿಲ್ಲ, ಯಾವ ಹರನೂ ರಕ್ಷಿಸುವುದಿಲ್ಲ, ಯಾವ ಹರಿಯೂ ರಕ್ಷಿಸೋದಿಲ್ಲ ಅದನ್ನು. ಆದ್ದರಿಂದ ಅದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಎಷ್ಟು ಎಚ್ಚರ ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ. ಇಲ್ಲೇ 7ನೇ ಸ್ಕಂದದಲ್ಲಿ ಕೆಲವು ಮಾತು ಬರೋದಿದೆ, ಇನ್ನು ಕೆಲವು ಕಡೆ ಬೇರೆ ಮಾತುಗಳು ಬರೋದಿದೆ. ಮಾತ್ರ ಸ್ವಸ್ತ್ರ ದುಹಿತ್ರಾವ ನೈಕಶಯ್ಯಾಸನೋ ಭವೇತ್, ಬಲವಾನ್ ಇಂದ್ರಿಯ ಗ್ರಾಮ. ತಾಯಿ ಜೊತೆಗೂ ಸಹೋದರಿ ಜೊತೆಗೂ ಮಗಳ ಜೊತೆಗೂ ಒಂದು ಸೇಫ್ ಡಿಸ್ಟೆನ್ಸ್ ಇರಬೇಕು. ಮಗಳನ್ನು ಕೂಡ 8-10 ವರ್ಷದ ನಂತರ ಬಹಳ ಸಮೀಪದಲ್ಲಿ ಕರೆದು ಸ್ಪರ್ಶ ಇತ್ಯಾದಿಗಳು ಸಲ್ಲದು. ಅಷ್ಟೇ ಸ್ಪರ್ಶ, ನೆತ್ತಿ ಮೇಲೆ ಆಶೀರ್ವಾದ ಮಾಡೋದು ಸ್ಪರ್ಶ ಅಷ್ಟೇ ಯೋಗ್ಯ, ಅದಕ್ಕಿಂತ ಹೆಚ್ಚಿಂದು ಸಲ್ಲದು. ಯಾಕೆಂದರೆ ನಮ್ಮ ಇಂದ್ರಿಯ ನಿಮ್ಮ ಮನಸ್ಸಿನಿಗಿಂತ ನಿಮಗಿಂತ ನಿಮ್ಮ ಇಂದ್ರಿಯ ಬಹಳ ಕೆಟ್ಟದು. ನಿಮ್ಮದು ತಪ್ಪಲ್ಲ, ನಿಮ್ಮ ವಯಸ್ಸಿನ ತಪ್ಪು ಅಂತಿರ್ತಾರೆ. ಆ ವಯಸ್ಸಿನಲ್ಲಿ ಇಂದ್ರಿಯಗಳು ಬಹಳ ಬಲಾಢ್ಯವಾಗಿರ್ತವೆ, ಅವು ನಮ್ಮನ್ನು ಹೀಗೆ ಸೆಳೆದು ಬಿಡ್ತವೆ. ದೊಡ್ಡ ವಿದ್ವಾಂಸರನ್ನು ಅವಳು ಸೆಳೆದು ಬಿಡ್ತವೆ ಅಂತಾರೆ. ವೇದವ್ಯಾಸರು ಈ ಶ್ಲೋಕ ಬರೆದ್ರಂತೆ. ಅವು ಯಾರೋ ಒಬ್ರು ಋಷಿಗಳು ಅವ್ರ ಶಿಷ್ಯರು, ಇದೇನ್ರಿ ನಮ್ಮಂಥ ವಿದ್ವಾಂಸರಿಗೆಲ್ಲ ಅವಮಾನ ಆಗುವಂತೆ ನೀವು ಶ್ಲೋಕ ಬರೆದ್ರಲ್ಲ, ವಿದ್ವಾಂಸರು ಮನಸ್ಸಿಗೆ ಜಾರ್ತದೋ ಹೇಗೆ ಅಂತೇಳಿ ಅವರು ವೇದವ್ಯಾಸರಿಗೆ ಸ್ವಲ್ಪ ಆಕ್ಷೇಪ ಮಾಡಿದ್ರಂತೆ. ಆಯ್ತು ನೋಡೋಣ, ವಿಚಾರ ಮಾಡೋಣ ಅಂದ್ರಂತ ವೇದವ್ಯಾಸ. ಬೇಡ ಅಂದ್ರೆ ಆ ಶ್ಲೋಕ ತೆಗೆದು ಹಾಕಿ ಬಿಡೋಣ, ಬರೋಂತೂ ಬರೆದಿದ್ದೇವೆ, ಮುಂದೆ ನೋಡೋಣ, ಬೇಡ ಅಂದ್ರೆ ತೆಗೆದು ಬಿಡೋಣ ಅಂದ್ರಂತ. ಅದಾದ್ಮೇಲೆ ಈ ವೇದವ್ಯಾಸರು ನನ್ಗೊಂದು ಸ್ವಲ್ಪ ದಣಿ ಅನಿಸ್ತದೆ, ಸ್ವಲ್ಪ ಅಲ್ಲೆಲ್ಲ ಆ ಕಡೆ ಇನ್ನೊಂದು ಆಶ್ರಮಕ್ಕೆ ಹೋಗಿ ಬರಬೇಕಾಗಿದೆ, ಸ್ವಲ್ಪ ನಿನ್ನ ಬೆನ್ನ ಮೇಲೆ ಕುತ್ಕೋತೇನೆ ಹೆಗಲ ಮೇಲೆ, ನಾನು ಕರ್ಕೊಂಡು ಹೋಗು ಅಂದ್ರಂತ ಆ ಶಿಷ್ಯನಿಗೆ. ಆಯ್ತು, ಆ ಶಿಷ್ಯ ವೇದವ್ಯಾಸನ ಹೆಗಲ ಮೇಲೆ ಕೂಡ್ಸ್ಕೊಂಡು ಕರ್ಕೊಂಡು ಹೊರಟ. ಈ ಭಗವಂತ ಇದ್ದಕ್ಕಿದ್ದಂತೆ ಹೆಣ್ಣಾದ. ಅವನು ಹೆಣ್ಣು ಹೌದು ಗಂಡು ಹೌದು, ಜಗತ್ತಿನಲ್ಲಿ ಹೆಣ್ಣು ಹೌದು ಗಂಡು ಹೌದಾದ ಏಕೈಕ ವ್ಯಕ್ತಿ ಅಂದ್ರೆ ಭಗವಂತ. ಅವನು ಇದ್ದಕ್ಕಿದ್ದಂತೆ ಹೆಣ್ಣಾದ. ಇವನಿಗೆ ಈ ಕೆಳಗೆ ಇದ್ದ ಈ ಶಿಷ್ಯನಿಗೆ ತಾನು ಹೊತ್ತಿರುವುದು ವೇದವ್ಯಾಸ ಅನ್ನೋದು ಯಾವತ್ತೋ ಮರ್ತೇ ಹೋಯ್ತದು, ಮುದೇ ಹೋಯ್ತು. ಹೆಣ್ಣಿನ ಸ್ಪರ್ಶ ಆಯ್ತಲ್ಲ, ಅದರ ಸ್ಪರ್ಶ, ಅದರ ಸುಗಂಧ, ಮೈ ಮುರಿಯುವ ವಾತಾವರಣ ನೀನು ಕೆಳಗೆ ಇಳಿಸುವಲ್ಲ. ಕೆಳಗೆ ಇಳಿಸ್ಬೇಕು ಅನ್ನೋದು ಮರ್ತು ಹೋಗಿಬಿಟ್ಟಿದೆ, ಅದರಲ್ಲಿ ಮೈ ಮರ್ತು ಬಿಟ್ಟಿದ್ದ. ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಮತ್ತೆ ಅವರು ವೇದವ್ಯಾಸರಾದರು. ಮತ್ತೆ ಅದೇ ಯಾವುದೋ ಹಳೆ ದಾಬಳಿ ಮಡಿ ಒರಟ ಸ್ಪರ್ಶ ಗಡ್ಡ ಅದು ನೋಡಿ ಮತ್ತೆ ಅವನಿಗೆ ನಾಚಿಕೆ ಆಯಿತು. ತಪ್ಪಾಯಿತು, ಈ ಶ್ಲೋಕ ತೆಗೆದು ಹಾಕ್ರಿ ಅಂತ ನಾನು ಅನ್ಕೊಂಡಿದ್ದೆ, ಹೇಳಬೇಕು ಅನ್ಕೊಂಡಿದ್ದೆ, ದಯವಿಟ್ಟು ಅದನ್ನು ತೆಗಿಬೇಡ್ರಿ ಅಂದ್ರಂತವ್ರು. ಕಥೆ ಪುರಾಣದಲ್ಲಿ ಇದ್ದದ್ದೋ ಹೌದೋ ಇಲ್ಲೋ ಗೊತ್ತಿಲ್ಲ, ಶ್ಲೋಕ ಅಂತೂ ಇದೆ. ಹೀಗೆ ವಿದ್ವಾಂಸನ ಮನಸ್ಸು, ಸನ್ಯಾಸಿ ಮನಸ್ಸು ಸಹವಾಸದಿಂದ ಸನ್ಯಾಸಿ ಹಾಳಾಗಿ ಹೋಗ್ತಾನೆ. ಅದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಅದಕ್ಕೆ ಹಿಂದೆ ದಿತಿ ಮತ್ತು ಕಶ್ಯಪರ ಸಂವಾದದಲ್ಲಿ ಒಂದು ಮಾತು ನೋಡಿದ್ದೆ. ಏಕೈಕ ರಕ್ಷಣೆ, ಮನುಷ್ಯ ತನ್ನ ಶೀಲವನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕಿರುವ ಏಕೈಕ ಕೋಟೆ ಗೋಡೆ ಅಂದ್ರೆ ಗೃಹಸ್ಥಾಶ್ರಮ. ಯಾಮಾಶ್ರಿತ್ಯ ಇಂದ್ರಿಯಾರಾತೀನ್, ಈ ಇಂದ್ರಿಯಗಳು ಅನ್ನೋದು ಶತ್ರುಗಳಿವರು. ಇವರನ್ನು ಗೆಲ್ಲಬೇಕಾದ್ರೆ ಗೃಹಸ್ಥಾಶ್ರಮ ಅನ್ನೋದು ದೊಡ್ಡ ಕೋಟೆ ಗೋಡೆ ಇದ್ದಂತೆ. ಅದರೊಳಗಿದ್ರೆ, ಕೋಟೆ ಗೋಡೆ ಒಳಗಿದ್ರೆ ಯಾವ ಕಳ್ಳಕಾಕರಿಂದ ದರೋಡೆಕಾರರಿಂದ ಭಯ ಇರೋದಿಲ್ಲ. ಹಾಗೆ ಗೃಹಸ್ಥಾಶ್ರಮ ಅನ್ನೋದು ಬಹಳ ಪವಿತ್ರವಾದದ್ದು ಅಂತಾರೆ. ಆದ್ರಿಂದಲೇ ಆ ಗೃಹಸ್ಥಾಶ್ರಮ ಅನ್ನೋ ಕೋಟೆ ಗೋಡೆಗೆ ಧಕ್ಕೆ ಆಗುವ ಪ್ರಯತ್ನವನ್ನು ಯಾವತ್ತೂ ಮಾಡಬಾರದು. ವಿವಾಹಕ್ಕಿಂತ ಮುಂಚೆ ಆಗಲಿ, ವಿವಾಹ ಆದ್ಮೇಲೆ ಆಗಲಿ. ಇದು ಒಂದು ಸಂಗತಿ. ನಾವೆಲ್ಲ ಇದ್ದೇವಲ್ಲ, ನಮಗೆ ಮದುವೆ ಮಾಡುವಾಗ ಶಿವಪಾರ್ವತಿಯರಂತೆ ಇರ್ರಿ, ಲಕ್ಷ್ಮೀನಾರಾಯಣರಂತೆ ಇರ್ರಿ, ವಸಿಷ್ಠ ಅರುಂಧತಿಯರಂತೆ ಇರ್ರಿ ಅಂತ ಆಶೀರ್ವಾದ ಮಾಡ್ತಿರ್ತಾರೆ. ಹಾಗೆ ಮಂತ್ರಗಳಿವೆ. ಸರಿ, ನಾವು ಎಷ್ಟು ಶಿವಪಾರ್ವತಿಯರಂತೆ ಇರ್ತೇವೆ? ನಮ್ಮ ಹೆಂಡತಿ ಅಥವಾ ನಮ್ಮ ಗಂಡ ಯಾವುದೋ ವಂಶದಿಂದ, ಇನ್ನೆಲ್ಲಿಂದ ಯಾವ್ಯಾವ ಹಿನ್ನೆಲೆಯಿಂದ ಬಂದಿದ್ದವರಾಗಿರ್ತಾರೆ. ಅದೇ ಜಾತಿ ಇರ್ಬೋದು, ಅದೇ ಊರಿರ್ಬೋದು. ಎಷ್ಟು ಭಿನ್ನ ಭಿನ್ನ ಸ್ವಭಾವಗಳು, 100% ಹೇಗೆ ಹೊಂದಾಣಿಕೆ ಆಗ್ತದೆ? ನಮಗೆ ಭ್ರಮೆಗಳು, ಕಾಮ ಪ್ರೇಮದ ಬಗ್ಗೆ ವಿಪರೀತವಾದ ಭ್ರಮೆಗಳು, ಏನೋ ಅತೃಪ್ತಿ, ಇಂಥವೆಲ್ಲ ಇದ್ದಾಗ ಯಾವುದೋ ಪ್ರಾರಂಭ ಕರ್ಮದಿಂದ ಮನಸ್ಸಿಗೆ ಜಾರತೆ. ಇದು ಗೃಹಸ್ಥಾಶ್ರಮ ಅನ್ನೋ ಒಂದು ಕೋಟೆ ಗೋಡೆ. ಇದಕ್ಕೆ ನಾವು ಧಕ್ಕೆ ತಂದ್ಕೋಬಾರ್ದು ಅನ್ನೋ ಎಚ್ಚರ ಇದ್ರೆ ಅವು ಮನುಷ್ಯ ಸುರಕ್ಷಿತನಾಗಿರ್ತಾನೆ. ಇಲ್ಲದೆ ಹೋದರೆ ಆ ಕೋಟೆ ಗೋಡೆಗೆ ಏನಾದ್ರು ಧಕ್ಕೆ ಬಂದರೆ, ನಾನು ಅನೇಕ ಸರಿ ಅಂದ್ಕೊಳ್ಳೋದಿದೆ, ಈಗ ಅವಿವಾಹಿತರಾದ ಸ್ತ್ರೀಯರ ಸಂಖ್ಯೆ, ಅವಿವಾಹಿತರಾದ ಪುರುಷರ ಸಂಖ್ಯೆ ಹೆಚ್ಚಾಗ್ತದೆ ಅಂತ ಬರಬರ್ತಾ. ಅನೇಕ ಸಮೀಕ್ಷೆಗಳನ್ನು ನಾನು ನೋಡ್ತಿರ್ತೇನೆ. ಅದು ಯಾಕೆಂದರೆ ಈ ಕಲಹಗಳು, ಅತೃಪ್ತಿಗಳು, ಮತ್ತೆ ಗಂಡ ಹೆಂಡತಿ ಒಟ್ಟಿಗೆ ಇರುವುದನ್ನು ಏನಿದೆಯಲ್ಲ, ಅನೇಕ ಈಗಿನ ಜನರಿಗೆ ಏನು ಅನಿಸ್ತಿದೆ ಅಂದರೆ, ಹಳೆ ಜನರಿಗೆ ಶಾಂತಿ ಬೇಕಾಗ್ತಿತ್ತು,
ಶಾಂತಿ, ಪೀಸ್ ಆಫ್ ಮೈಂಡ್ ಬೇಕಾಗ್ತಿತ್ತು. ಈಗಿನ ಜನರಿಗೆ ಶಾಂತಿ ಅಥವಾ ಪೀಸ್ ಆಫ್ ಮೈಂಡ್ ಅನ್ನೋದು ಬೋರಿಂಗ್ ಆಗಿಬಿಟ್ಟಿದೆ. ಅದೇನ್ರಿ ಶಾಂತಿ, ಪೀಸ್ ಆಫ್ ಮೈಂಡ್ ಬೋರಿಂಗ್ ಸಬ್ಜೆಕ್ಟ್ ಅದು. ನಾವು ಇವತ್ತು ಏನು ಬೇಕು ಅಂದರೆ ಬರೀ ಥ್ರಿಲ್ ಬೇಕಲ್ಲ. ಅದೆಲ್ಲ ಥ್ರಿಲ್ ಬೇಕು ಅಂತ ಹೋದಾಗ ಅದು ಥ್ರಿಲ್ ಕೊಡುವಂಥದ್ದು ನ್ಯಾಯವೇ ಇರಲಿ, ಅನ್ಯಾಯವೇ ಇರಲಿ, ಧರ್ಮವೇ ಇರಲಿ, ಅಧರ್ಮವೇ ಇರಲಿ, ಎಲ್ಲಿಂದ ಥ್ರಿಲ್ ಸಿಗ್ತದೋ ಅದನ್ನು ಮಾಡ್ಲಿಕ್ಕೆ ಹೊರಟಿದ್ದೇವೆ. ಅದು ಅದರ ಆರಂಭದ ಪರಿಣಾಮ. ಅನೇಕ ಜನರಿಗೆ ತಾವು ಮಾಡ್ತಿರೋದು ವ್ಯಭಿಚಾರ ಅಂತಲೇ ಗೊತ್ತಾಗ್ತಿಲ್ಲ. ತಾವು ಇಡುವ ಒಂದು ಹೆಜ್ಜೆ, ಆಡುವ ಒಂದು ಮಾತು, ಇದು ಮುಂದೊಂದು ಕಾಲಕ್ಕೆ ವ್ಯಭಿಚಾರಕ್ಕೆ ಹೋಗಬಹುದು ಅನ್ನೋದೇ ಗೊತ್ತಾಗೋದಿಲ್ಲ. ಬಿದ್ದ ಮೇಲೆ ಗೊತ್ತಾಗ್ತದೆ, ಆದರೆ ಅಷ್ಟೊತ್ತಿಗೆ ಕಾಲ ನಿಂತಿರ್ತದೆ. ಅನೇಕ ಸರಿ ವ್ಯಭಿಚಾರ ಅನ್ನೋದು ಹುಲಿ ಮೇಲಿನ ಸವಾರಿ ಇದ್ದಂತೆ. ಹುಲಿ ಏರಿ ಕೂತ್ರಿ, ಅದು ಮೊದಲೇ ಕುಪಿತ ಆಗಿರ್ತದೆ, ನೀವು ಅದು ತೊಂದರೆ ಕೊಡ್ತಿದ್ದೀರಿ ಅಂತ. ಅದು ಇಳಿದ್ರೆ ನಿಮ್ಮನ್ನೇ ತಿಂದು ಹಾಕ್ತದೆ. ಇಳಿಲಿಕ್ಕೆ ನಿಮಗೂ ಧೈರ್ಯ ಇಲ್ಲ. ಹುಲಿ ಸವಾರಿ ಆದಂಗೆ ಆಗಿಬಿಡ್ತದೆ ಆ ಜೀವನ. ಅದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಬೇಕಾದಷ್ಟು ಎಚ್ಚರಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದರಲ್ಲೂ ಬ್ರಹ್ಮಚಾರಿ ಆದವನಿಗೆ, ಸನ್ಯಾಸಿಗೆ ಅವರಿನ್ನೂ ಸುರಕ್ಷಿತರಾಗಿರ್ಬೇಕು. ಪಕ್ಷಿಗಳ, ಪ್ರಾಣಿಗಳ ಸಮಾಗಮವನ್ನು ಕೂಡ ನೋಡ್ಲಿಕ್ಕೆ ಹೋಗಬೇಡಿ. ಅದು ನಿಮ್ಮ ಮನಸ್ಸನ್ನು ಸಂಚಲ ಮಾಡ್ಬೋದು. ಅದು ಕಥೆ ಹೇಳಿದ್ದೆ ಹಿಂದೊಂದು. ಸೌಭರಿ ಅಂತ ಬಹಳ ದೊಡ್ಡ ಋಷಿ, ನೀರಿನಲ್ಲಿ ಮುಳುಗಿ ತಪಸ್ ಮಾಡ್ತಿದ್ದ. ಹೊರಗೆ ಕೂತು ತಪಸ್ ಮಾಡಿದರೆ ಯಾರಾದ್ರೂ ಭೇಟಿ ಆಗಿಬಿಡ್ತದೆ, ಯಾರ್ದೋ ಜೊತೆ ಹರಟೆ ಬೇಡ ಅಂತೇಳಿ ನೀರಿನ ಆಳದಲ್ಲಿ ತಪಸ್ಸು. ಅಲ್ಲಿ ಯಾರು ಬರೋರಿದ್ದಾರೆ. ಒಂದ್ಸರಿ ಸಮಾಧಿಯಿಂದ ಹೊರಗೆ ಬಂದರೆ ಅಲ್ಲಿ ಮೀನು, ಸುತ್ತಮುತ್ತಲೆಲ್ಲ ಮೀನುಗಳು. ಒಂದು ಯಜಮಾನ, ಅದರ ಯಜಮಾನತೆ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಗಿರಿಮಕ್ಕಳು. ಅದನ್ನ ನೋಡಿ, ನಾನು ಸ್ವಲ್ಪ ಮದುವೆ ಆಗಿದ್ದೆ ಚೆನ್ನಾಗಿರ್ತಿತ್ತಲ್ಲ, ಇದೊಂದೇನೋ ತಪ್ಪಿಸ್ಕೊಂಡೆ ಅಂತ ಅವನಿಗೆ ಅನಿಸಿಬಿಡ್ತಂತ. ಮಾಂಧಾತ ಅನ್ನೋ ರಾಜನ ಬಳಿಗೆ ಬಂದ. ಅವನಿಗೆ 50 ಜನ ಹೆಣ್ಮಕ್ಳಿದ್ರು. ಒಬ್ಬರನ್ನ ಕೊಡು ಅಂತ ಕೇಳಿದ. ಅವನು ಹೇಳ್ದ, ಸರಿ, ಮುದುಕನಿಗೆ ಏನು ಮದುವೆ ಮಾಡಿ ಕೊಡೋದು ಅಂತ ಅವನಿಗೆ ತಿರಸ್ಕಾರ. ಕೊಡಲ್ಲ ಅಂದರೆ ಶಾಪ ಕೊಟ್ಬಿಟ್ರೆ ಗತಿ ಏನು, ಅದು ಭಯ ಬೇರೆ. ಆಯಿತು, ನಮ್ಮ ಮಂತ್ರದಲ್ಲಿ ಸಂಪ್ರದಾಯ ಇದೆ, ನಿಮ್ಮನ್ನು ಹುಡುಗಿಯರಿದ್ದ ರೂಮಿಗೆ, ಅಂತಃಪುರ ಕರ್ಕೊಂಡು ಹೋಗ್ತೇವೆ, ಅಲ್ಲಿ ಯಾರು ನಿಮ್ಮನ್ನು ಮೆಚ್ಚುತ್ತಾರೆ ನೀವೇ ಮಾಡ್ಕೊಳ್ರಿ ಅಂತ. ಈ ಮುದುಕನ ಯಾರು ಮೆಚ್ಚುತ್ತಾರೆ ಅಂತ ಈ ರಾಜನ ಆಲೋಚನೆ. ಈ ಮುದುಕ ಭಾರಿ ಘಾಟಿ ಮುದುಕ, ಕೈಯಲ್ಲಿ ತಪಸ್ಸು. ಅಲ್ಲಿ ಹೋಗಿ ನಿಂತರೆ 16 ಹರಿಯದ ಹುಡುಗ. ಪ್ರಾಪ್ತೇತು 16 ವರ್ಷೆ ಗಾಬ್ಧವಿ ಪ್ಯಪ್ಸರಾಯತೆ ಅಂತ ಸಂಸ್ಕೃತದ ಮಾತು. 16 ವರ್ಷ ಗಂಡಿಗಾಗಲಿ ಹೆಣ್ಣಿಗಾಗಲಿ ಬಂದರೆ ಹೆಣ್ಣು ಕತ್ತೆಯೂ ಕೂಡ ಅಪ್ಸರೆ ಅಂತ ಕಾಣಿಸ್ಲಿಕ್ಕೆ ಶುರುವಾಗ್ತದೆ. ಅದು ಅವರಿಗೂ 16, ಇವರಿಗೂ 16. 16ರ ದೋಷ ಅದು, ಟೀನೇಜ್ನ ದೋಷವೂ ಹೌದು, ಗುಣವೂ ಹೌದು. ಅವ್ರು 50 ಜನ ಮದುವೆ ಆದರೆ ಇವನ್ನೇ ಮದುವೆ ಆಗೋದು ನಿಂತುಬಿಟ್ರು. ಇವನು ಮದುವೆ ಮಾಡ್ಕೊಂಡು ಹೋದ. ಸರಿ, ನಿಭಾಯಿಸ್ಬೇಕಲ್ಲ. ನಿಮ್ಮಂಥವ್ರಿಗೆ ಏನು ಕೆಲಸ ಮಾಡಲಿ, ಏನು ಉದ್ಯೋಗ ಮಾಡಲಿ, ಎಲ್ಲಿ ಪೌರೋಹಿತ್ಯ ಮಾಡಲಿ, ಏನು ಪ್ರವಚನ ಮಾಡಲಿ ಅಂತ ಚಿಂತೆ. ಅವನು ಯೋಗ ಬಲದಿಂದ 50 ಅರಮನೆ ಸೃಷ್ಟಿ ಮಾಡಿದ, ತಾನು 50 ರೂಪ ತಾಳಿದ, ಆರಾಮವಾಗಿದ್ದ. ರಾಜನಿಗೆ ಯಾರೋ ಬಡ ಮುದುಕನಿಗೆ ನನ್ನ ಮಕ್ಕಳನ್ನ ಕೊಟ್ಟು ಏನಾಯ್ತು ನೋಡ್ಬೇಕು ಅಂತ ರಾಜ ಹೋದ್ರೆ, ಪ್ರತಿಯೊಂದು ಮನೆಯಲ್ಲೂ ಮಗಳು ಅಪ್ಪನ ಕರಿತಾಳೆ, ತನ್ನ ವೈಭವ ತೋರಿಸ್ತಾಳೆ. ನಮ್ಮ ಮನೆಯವರು ನನ್ನ ಬಿಟ್ಟೇ ಹೋಗೋದಿಲ್ಲ ಯಾವತ್ತು, ನಮ್ಮ ಯಜಮಾನರು ಇಲ್ಲೇ ಇರ್ತಾರೆ ಅಂತ ಪ್ರತಿಯೊಬ್ಬನು ಇಟ್ಕೊಳ್ಳಿಕ್ಕೆ ಶುರು ಮಾಡಿದ್ದು. ಆ ರಾಜನಿಗೆ ನಾಚಿಕೆ ಆಯಿತು. ನನ್ನೇನು ಸಾಮ್ರಾಜ್ಯ, ನನ್ನ ಯಜಮಾನಿಕೆ, ನನ್ನ ಸೈನ್ಯ, ಇದೆಲ್ಲ ಏನು ಈ ಋಷಿಯ ತಪಸ್ಸಿನ ಎದುರಿಗೆ. ಋಷಿ ಬಿದ್ದಿದ್ರಿಂದ ಅನುಕೂಲ ಏನಾಯ್ತು ಅಂದ್ರೆ ಅವನಿಗೆ ಇನ್ನು ಮುಂದೆ ಅವನು 50 ಜನ್ಮ ತಾಳ್ಬೇಕಾಗಿತ್ತು. ಅದನ್ನೆಲ್ಲ ಒಂದೇ ಜನ್ಮದಲ್ಲಿ ಮುಗಿಸಿದ. ಬಿದ್ದಿದ್ದರಿಂದ ಅವನಿಗೆ ಅನುಕೂಲ ಆಯಿತು. ಇನ್ನು ನಮ್ಮಂಥವ್ರಿಗೆ ಬಿದ್ದಿದ್ದರಿಂದ ಅನನುಕೂಲವೇ ಹೆಚ್ಚು. ನಮ್ದೇನು ಮುಂದೆ 50 ಜನ್ಮ ನಮ್ಮ ಪ್ರಾರಬ್ಧ ಏನು ಭಗವಂತನ ದರ್ಶನ ಆಗಿ ಹೋಗಿದೆ, ಇನ್ನು ಯಾವತ್ತೋ ಇನ್ನೊಂದೆರಡು ಜನ್ಮದಲ್ಲಿ ಮೋಕ್ಷಕ್ಕೆ ಹೋಗೋರಿದ್ದೀವಿ ಅಂತ ಏನಿಲ್ವಲ್ಲ. ಅಲ್ಲಿ ಬಿದ್ದಲ್ಲೇ ಬಿದ್ದು, ಬಚ್ಚಲದ ರೊಜ್ಜಿನಲ್ಲಿ ಅಲ್ಲೇ ಬಿದ್ದು ಒದ್ದಾಡದೇ ಇರುವವರು ನಾವು. ನಮ್ಮನ್ನು ಏಳಿಸೋರು ಯಾರು? ಅಜಾಮಿಳನನ್ನು ಏಳಿಸೋರಿದ್ದಾರೆ, ಎಬ್ಬಿಸೋರಿದ್ದಾರೆ, ಸೌಭರಿಯನ್ನು ಎಬ್ಬಿಸಿದವರಿದ್ದಾರೆ. ನಮ್ಮನ್ನು ಏಳಿಸೋರು ಯಾರು? ಆದ್ರಿಂದ ಪ್ರಾಣಿ ಪಕ್ಷಿಗಳ ಸಮಾಗಮವನ್ನು ನೋಡಬೇಡ್ರಿ ಅಂತಿರ್ತಾರೆ. ಸ್ತ್ರೀ ವೇಷಧಾರಿಯಾದ ಪುರುಷನನ್ನು ಕೂಡ ನೋಡಬೇಡ್ರಿ ಅಂತ ಬಹಳ ಕಟ್ಟುಪಾಡು ಹಾಕ್ಕೊಂಡಿರ್ತಾರೆ. ದಾರವೀಂ ಸ್ತ್ರೀಯಮಪಿ, ಮರದ ಗೊಂಬೆ, ಮರದ ಹೆಣ್ಣು ಗೊಂಬೆ, ಕಬ್ಬಿಣದ ಹೆಣ್ಣು ಗೊಂಬೆ, ಅದ್ರ ಬಗ್ಗೆಯೂ ಕೂಡ ಗೃಹಸ್ಥನಿಗೆ ಹೆಚ್ಚೇನು ತೊಂದರೆ ಆಗಲಿಕ್ಕಿಲ್ಲ. ಯಾಕಂದ್ರೆ ಅವನಿಗೆ ಕುತೂಹಲ ಕಡಿಮೆ ಆಗಿರ್ತದೆ. ಕುತೂಹಲ ಇರೋದೆಲ್ಲ ಈ ಬ್ರಹ್ಮಚಾರಿಗೆ. ಸನ್ಯಾಸಿಯು ಕೂಡ ಇಂಥದ್ರಿಂದೆಲ್ಲ ದೂರ ಇರಬೇಕು ಅಂತ ಹೇಳ್ತಾರೆ. ಆ ಕುತೂಹಲ ತಪ್ಪಿಸ್ಕೊಳ್ಳಿಕ್ಕಾಗದೆ ಇಂಥದ್ದೇನಾದ್ರು ಮಾಡಿ ಹಾಳಾದ ಬ್ರಹ್ಮಚಾರಿಗಳು, ಸನ್ಯಾಸಿಗಳನ್ನ ನಾವು ನೋಡಿದ್ದೀವಿ, ನೀವು ಎಲ್ಲ ನೋಡೇ ಇರ್ತೀರಿ. ಅದಷ್ಟು ಸುಲಭದ ಕೆಲಸ ಅಲ್ಲ. ಅನೇಕ ಜನ ಗೃಹಸ್ಥರೇ ಹಾಳಾಗಿರ್ತಾರೆ. ಆ ಸನ್ಯಾಸಿಗಳ ಕಥೆ ಏನು? ಒಂದು ದೊಡ್ಡ ಪರಿಹಾರ ಇದೆ. ಏನು ಪರಿಹಾರ ಅಂದರೆ ಧರ್ಮಾಚರಣೆಯೇ ಪರಿಹಾರ. ಅರ್ಥಾತ್ ಸ್ತ್ರೀಯಶ್ಚ ನಿಪುಣೈರಪಿ ಸೇವ್ಯಮಾನಾಹ ನೈವ ಆಪ್ತ ಭಾವಂ ಉಪಯಾಂತಿ. ನಮಗೆಲ್ಲರಿಗೂ ಏನು ಸಮಸ್ಯೆ ಅಂದರೆ ಮನಸ್ಸಿನ ಮೂಲೆಯಲ್ಲಿ ಏನೇನೋ ಅತೃಪ್ತಿಗಳು, ಏನೇನೋ ಭ್ರಮೆಗಳಿರ್ತವೆ.
ಪ್ರೇಮದ ಬಗ್ಗೆ, ಕಾಮದ ಬಗ್ಗೆ ನಾನಾ ಥರದ ಭ್ರಮೆಗಳು. ನಮ್ಮ ತಲೆಯಲ್ಲಿ ಅಷ್ಟೆಲ್ಲ ಕಾಮ ಪ್ರೇಮಗಳ ಬಗ್ಗೆ ಭ್ರಮೆ ತುಂಬಿಸ್ಲಿಕ್ಕೆ ನಾನಾ ಥರದ ವಾತಾವರಣಗಳು. ಅದರಲ್ಲಿರೋ ಆ ಜೀವನದ ಬಗ್ಗೆ, ಹೆಣ್ಣು ಗಂಡುಗಳ ಸಂಬಂಧದ ಬಗ್ಗೆ ಅತಿಯಾದ ವೈಭವೀಕರಣ. ಅಲ್ಲೊಂದು ಸೌಂದರ್ಯ ಇದೆ, ಅಲ್ಲೊಂದು ಆಸ್ವಾದನೆ ಇದೆ, ಬಹಳ ಚಂದ ಅದು. ಗೃಹಸ್ಥಾಶ್ರಮ ಬಹಳ ಸುಂದರವಾದ ಆಶ್ರಮ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಆದರೆ ಅದ್ರ ಬಗ್ಗೆ ಅತಿರಂಜಿತ ಕಲ್ಪನೆಗಳನ್ನ ಇಟ್ಕೊಂಡ್ರೆ ಅವಕ್ಕೆಲ್ಲ ಭ್ರಮ ನಿರಸನ ಆದಾಗ ಮನಸ್ಸು ಇನ್ನೇನೋ ಹುಡುಕಲಿಕ್ಕೆ ಶುರು ಮಾಡ್ತದೆ. ಇದು ಕೆಲಸಕ್ಕೆ ಹೋದ ಪ್ರಸಂಗಗಳಲ್ಲಿ, ಹೊರಗಿನ ಪ್ರಸಂಗಗಳಲ್ಲಿ ನನ್ನ ಹೆಂಡತಿಯನ್ನು, ನನ್ನ ಗಂಡನನ್ನು ಮತ್ತೊಬ್ಬರ ಜೊತೆಗೆ ಹೋಲಿಸಿ ನೋಡುವುದು, ಇಂಥದ್ರಿಂದಾಗಿ ಕ್ರಮವಾಗಿ ವ್ಯಭಿಚಾರ ಹೇಳಿ ಕೇಳಿ ಯಾರು ವ್ಯಭಿಚಾರ ಮಾಡೋದಿಲ್ಲ. ಅದು ವ್ಯಭಿಚಾರ ಅನ್ನೋದು ಕ್ರಮವಾಗಿ ಆಗ್ತಾ ಬರ್ತದೆ. ಅದಾದಮೇಲೆ ಗೊತ್ತಾಗ್ತದೆ. ಅವ್ರ ಜೊತೆ ಗುಪ್ತವಾಗಿ ಮಾತನಾಡುವುದು, ಯಾವತ್ತೂ ಅವರನ್ನೇ ನೆನೆಯುವುದು ಅಷ್ಟಾಂಗ ಮೈಥುನ ಅಂತಾರೆ. ಆ್ಯಕ್ಚುಲಿ ಮಾಡುವುದೇ ಮೈಥುನ ಅಲ್ಲ. ಅದಕ್ಕೆ ಕಾರಣ ಅದ್ರ ಎಲ್ಲ ಸ್ಟೆಪ್ಗಳು ಒಂದೇ ದಿವಸ ಆಗೋದಿಲ್ವಲ್ಲ. ಅದರ ಒಂದೊಂದು ಹಂತವನ್ನು ಏಕಾಂತದಲ್ಲಿ ಮಾತು, ನೆನಪಾಗಿ ಮಾಡ್ಕೊಳ್ಳೋದು, ಆ ಹೆಸರನ್ನು ತಗೋತಾ ಇರೋದು ಮೇಲಿದ ಮೇಲೆ, ಅವೆಲ್ಲ ಮೈಥುನ ಅಂತ ಹೇಳ್ತಾರೆ. ಅದರಿಂದ ಮನುಷ್ಯ ದೂರ ಇರಬೇಕು. ಆದ್ರಿಂದ ಜಗತ್ತಿನ ಯಾವ ಸಂಬಂಧವೂ ಕೂಡ, ಗಂಡು ಹೆಂಡಂದ್ರ ಸಂಬಂಧವೂ ಕೂಡ ನಮಗೆ ಪೂರ್ಣವಾಗಿ ಎಲ್ಲವನ್ನೂ ಬೇಕಾದ್ದೆಲ್ಲವನ್ನೂ ಕೊಡೋದಿಲ್ಲ. ಇಮೋಷನಲ್ ಸೆಕ್ಯೂರಿಟಿ, ಭಾವನಾತ್ಮಕ ಭದ್ರತೆ ಅಂತೇನಂತಿರ್ತಾರೆ. ಮನುಷ್ಯ ಎಲ್ಲ ದೃಷ್ಟಿಯಿಂದಲೂ ಭಾವನಾತ್ಮಕವಾಗಿ ಸುಭದ್ರವಾದ ಜೀವನ ನಡೆಸಬೇಕಾಗ್ತದೆ. ಆದರೆ ಆ ಭದ್ರತೆಯನ್ನು ಇನ್ನೆಲ್ಲೋ ಹುಡುಕ್ಲಿಕ್ಕೆ ಹೋಗ್ತಾನೆ, ಇಲ್ಲಿ ಸಿಗೋದಿಲ್ಲ ಅಂತ ಅನ್ಕೋತಾನೆ. ವಸ್ತುತಃ ಮನೆಯಲ್ಲಿ ಗಂಡಿಗೆ ತನ್ನ ಹೆಂಡತಿಗೆ ಗಂಡನಲ್ಲಿ ಸಿಗದ ನೆಮ್ಮದಿ ಇನ್ನು ಜಗತ್ತಿನಲ್ಲಿ ಎಲ್ಲೂ ಸಿಗೋದಿಲ್ಲ. ಸಿಗುವುದೆಲ್ಲ ಥ್ರಿಲ್ ಅಷ್ಟೇ, ಒಂದೆರಡು ದಿವಸಕ್ಕೆ ಥ್ರಿಲ್, ಆಮೇಲೆ ಆಗೋದು ರೋಗ, ಅವಮಾನ, ಆ ಪಶ್ಚಾತ್ತಾಪ, ಅದರಿಂದ ಮರಳಿ ಬರುವುದು ಬಹಳ ಕಷ್ಟ. ಮತ್ತೆ ಅವು ಕೇವಲ ದೇಹದ ಸಂಬಂಧ ಅಲ್ಲ. ಗಂಡು ಹೆಣ್ಣು ಕೂಡುವುದು ಅಂದರೆ ಕೇವಲ ದೇಹದ ಸಂಬಂಧ ಅಲ್ಲ. ಅಜಾಮಿಳಿಂದ ನಾವು ನೋಡಿದ್ವಿ, ಅವನು ಬರೀ ಯಾವುದೋ ಹೆಂಗಸಿನ ಜೊತೆ ಒಂದು ಸಂಬಂಧ ಒಂದ್ಸರಿ ಮಾಡಿ ಅವನು ಮರಳಿ ಬರಲಿಲ್ಲ. ಅದು ಒಂದು ವಿಷವರ್ತುಲ, ಸುಳಿ ಇದ್ದಂತೆ. ಅದು ಇವನು ಒಳಗೆ ಎಳ್ಕೊಂಡು ಹೋಗಿಬಿಡ್ತದೆ, ಹೊರಗೆ ಬರ್ಲಿಕ್ಕೆ ಕಷ್ಟ ಆಗಿಬಿಡ್ತದೆ. ಈ ಯಾವುದೇ ವ್ಯಕ್ತಿ, ನಾನು ಸ್ತ್ರೀ ಪುರುಷ ಸಮಾಗಮ ಆ ಕಡೆ ಇರಲಿ, ಒಂದು ಗಂಡು ಅಥವಾ ಒಂದು ಹೆಣ್ಣು ಒಂದು ಗಂಡೇ ಸೇರಿದ್ರು ಕೂಡ ನನ್ನ ವರ್ತುಲಕ್ಕೆ ನೀವು ಬಂದರೆ, ನನ್ನಲ್ಲಿ ಒಂದು, ಅದಕ್ಕೆ ಬೇಕಾದಷ್ಟು ಸೈನ್ಸ್ನಲ್ಲಿ ರಿಸರ್ಚ್ ಮಾಡಿದ್ದಾರೆ ಕೆಲವರು, ಸುತ್ತಲೂ ಒಂದು ಆರಾ ಅಂತ ಇರ್ತದೆ, ಪ್ರಭಾವಳಿ, ದೇವರಿಗೊಂದು ಪ್ರಭಾವಳಿ ಮಾಡಿರ್ತಾರಲ್ಲ ಆ ಥರ. ಅದರ ಸೆಳೆತಕ್ಕೆ ನೀವು ಬಂದರೆ, ನನ್ನಲ್ಲಿ ಅದು ಚೆನ್ನಾಗಿದ್ದರೆ ನಿಮ್ಮಿಂದ ಅದರಿಂದ ಸತ್ಪರಿಣಾಮ ನಿಮ್ಮ ಮೇಲೆ ಆಗ್ತದೆ. ನನ್ನ ಪ್ರಭಾವಳಿಯೇ ಕೆಟ್ಟದಿದ್ದರೆ ಅದರ ಸೆಳೆತಕ್ಕೆ ಸಿಕ್ಕು ನೀವು ಕೆಟ್ಟದಾಗಿಬಿಡ್ತೀರಿ. ಎಲ್ಲ ದುಶ್ಚಟಗಳು ಪ್ರಾರಂಭ ಕಾಣುವುದು ಈ ಕೆಟ್ಟ ಪ್ರಭಾವಳಿಯಿಂದ, ಕೆಟ್ಟ ವರ್ತುಲದಿಂದ. ಅದರಿಂದ ದೂರ ಇರಬೇಕು. ನಮಗೆ ಕರೋನಾ ಬಂದಾಗ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ಹೇಳಿದ್ರು ಎಲ್ಲರೂ. ದಿವಸ ಸ್ನಾನ ಮಾಡಿರಿ, ಹೊರಗೆ ಹೋಗಿ ಬಂದ ಕೂಡಲೇ ಇಷ್ಟಡಿ ಮೇಂಟೈನ್ ಮಾಡಿರಿ ಅಂತೆಲ್ಲ ಹೇಳಿದರು. ಆದರೆ ಆ ಎಲ್ಲ ಇನ್ಫೆಕ್ಷನ್ಗಿಂತ ಅದು ಇನ್ಫೆಕ್ಷನ್ಗಿಂತ ದುರ್ಜನರ ಸಂಪರ್ಕದಿಂದ, ದುಷ್ಟರ ಸಹವಾಸದಿಂದ ಆಗುವ ಇನ್ಫೆಕ್ಷನ್ ಬಹಳ ಕೆಟ್ಟದು. ಆದ್ದರಿಂದ ನಾವು ನಮ್ಮ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಮನಸ್ಸು, ಆತ್ಮ ಇದೆಲ್ಲವನ್ನು ತುಂಬ ರಕ್ಷಿಸ್ಕೋಬೇಕಾಗ್ತದೆ. ಅದಿಲ್ಲದೆ ಹೋದರೆ ಹೀಗೆ ಹಾಳಾಗ್ತಾನೆ. ಆದ್ದರಿಂದ ಸಜ್ಜನದ ಸಂಘವುದು ಹೆಜ್ಜೆಯನ್ನು ಸವಿದಂತೆ. ಸಜ್ಜನದ ಸಂಘ ಅಂದರೆ ಅದು ಹೆಜ್ಜೆಯನ್ನು ಕೊಡದಂತೆ, ಬರೇ ಜೇನಲ್ಲ, ಹೆಜ್ಜೆಯನ್ನು ಭಾರಿ ರುಚಿಕರ ಅಂತದ್ದು. ದುರ್ಜನದ ಸಂಘವುದು ಬಚ್ಚಲ ರೊಜ್ಜಿನಂತೆ. ದುರ್ಜನದ ಸಂಘ ಮಾಡಿದರೆ ಬಚ್ಚಲ ರೊಜ್ಜಿನಂತೆ. ಅದು ದುರ್ವಾಸನೆ, ಯಾವಾಗಲ್ಲಿ ಕಾಲು ಜಾರಿ ಬಿದ್ದು ಏನು ಪೆಟ್ಟು ಮಾಡ್ಕೋತಿರೋ ಗೊತ್ತಿಲ್ಲ. ಹಾಗಾದ್ರ ಬಗ್ಗೆ ವರ್ಣನೆ ಮಾಡ್ತಾರೆ. ಈ ಮುಂದೆ 10ನೇ ಸ್ಕಂದದಲ್ಲಿ ಒಂದು ಕಥೆ ಬರೋದಿದೆ. ಕೃಷ್ಣನ ಬಗ್ಗೆ ನಮ್ಗೆ ಗೊತ್ತಿದೆ. ಅವನಿಗೆ 16,108 ಜನ ಪತ್ನಿಯರಿದ್ರು. ಅವನು ಮಾಡಿದ ರಾಸಲೀಲೆ ಇತ್ಯಾದಿಗಳ ಬಗ್ಗೆ ವರ್ಣನೆ ಮಾಡ್ತಾರೆ. ಮುಂದೆ ನಾವು ಅದನ್ನು ವಿಸ್ತಾರವಾಗಿ ನೋಡೋರಿದ್ದೀವಿ. ಈಗ ಪ್ರಸಂಗ ಬಂತು ಅಂತ ಹೇಳಿದೆ. ಕಾಮ ಅನ್ನೋದೇನಿದೆಯಲ್ಲ, ಅದು ಹೃದಯದ ಒಂದು ರೋಗ. ನಮಗೆ ಯಾವುದೋ ವಾಲ್ವ್ ಬ್ಲಾಕ್ ಆಗೋದು, ಅದಕ್ಕೆ ಏನೇನು ಸರ್ಜರಿ ಮಾಡುವುದು, ಮತ್ತೇನೇನು ಚಿಕಿತ್ಸೆ ಮಾಡೋದು ಇದೆಯಲ್ಲ, ಇದು ಈ ಹೃದ್ರೋಗ ಬಹಳ ಸಣ್ಣದು. ಕಾಮ ಅನ್ನುವ ಹೃದ್ರೋಗದ ಎದುರಿಗೆ ಇದು ಬಹಳ ಸಣ್ಣದು. ಈ ಕಾಮ ಅನ್ನುವ ಹೃದ್ರೋಗಕ್ಕೆ ಏಕೈಕ ಪರಿಹಾರ ಅಂದ್ರೆ ಏನು? ಭಗವಂತನ ಲೀಲೆಯನ್ನು ಕೇಳೋದು. ಇಲ್ಲೆಲ್ಲ ಇಷ್ಟರವರೆಗೆ ನಾವು ಬರೇ ಭಗವಂತನ ಮಹಾತ್ಮೆ ಕೇಳಿದ್ರೆ, ಅಲ್ಲಿ ಮುಂದೆ ಆ ಕೃಷ್ಣ ಹೇಗೆ ವಿಹಾರ ಮಾಡಿದ, ರಾಸಕ್ರೀಡೆ ಆಡಿದ ಅಂತ ಅನ್ನೋದನ್ನೆಲ್ಲ ವರ್ಣನೆ ಮಾಡ್ತಾರೆ. ಅದರದ್ದೆಲ್ಲ ಶ್ರವಣ ಏನಿದೆಯಲ್ಲ, ಆ ಶೃಂಗಾರದ ಬಗ್ಗೆ ಅಲ್ಲಿ ಕೇಳಿ ಕೇಳಿ ಆ ಮನುಷ್ಯ ಒಂದು ಸಮಾಧಾನ ತಾಳ್ಬೇಕು. ಶೃಂಗಾರ ಅಂದ್ರೆ ಎಷ್ಟು ಅಂತ ತಿಳಿಸ್ಬೇಕು.
ರಾಮಕೃಷ್ಣ ಪರಮಹಂಸರಿಗೆ ಒಂದ್ಸರಿ ಒಂದು ರೇಷ್ಮೆ ಅಂಗಿ ಹಾಕೊಳ್ಬೇಕು ಅಂತ ತಲೆಯಲ್ಲಿ ಬಂತಂತೆ. ದೊಡ್ಡ ಯೋಗಿ ಅವರು. ದೊಡ್ಡ ಯೋಗಿ ಆದ್ರೆ ಏನೋ ಒಂದ್ಸರಿ ಏನೋ ತಿನ್ಬೇಕು, ಒಂದೇನೋ ಹಾಕೋಬೇಕು ಅಂತ ಇಂಥದ್ದು ಬರ್ತದೆ. ಇನ್ನು ಕೆಲವರಿಗೆ ಯಾವುದೋ ಒಂದ್ಸರಿ ಯಾವುದೋ ಸ್ತ್ರೀ ಮೇಲೆ ಮೋಹ, ಸ್ತ್ರೀಗೆ ಗಂಡಿನ ಮೇಲೆ ಮೋಹ ಬರ್ಬೋದು. ಅವ್ರು ಏನ್ ಮಾಡಿದಾರಂತೆ, ಒಂದ್ಸರಿ ರೇಷ್ಮೆ ಅಂಗಿ ಹೊಲಿಸಿ ಅದನ್ನ ಹಾಕೊಂಡು ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡಿರುತ್ತೆ. ತನ್ನ ಮನಸ್ಸಿಗೆ ಹೇಳ್ಕೊಂಡ್ರಂತೆ, ನೋಡು ರೇಷ್ಮೆ ಅಂಗಿ ಹಾಕೊಂಡ್ಯಾ, ಸಮಾಧಾನ ಆಯ್ತಾ, ಮುಂದೇನ ಆ ರೇಷ್ಮೆ ಅಂಗಿ ಹಾಕೊಂಡಿದ್ದು ನೀ ಏನು ಭಾಳ ಸುಂದರವಾಗಿ ಕಾಣಿಸಿದ್ಯಾ. ಸೌಂದರ್ಯ ಇರೋ ವ್ಯಕ್ತಿತ್ವದಲ್ಲಿ, ರೇಷ್ಮೆ ಅಂಗಿಯಲ್ಲಿ ಅಲ್ಲ. ರೇಷ್ಮೆ ಅಂಗಿಯನ್ನು ತೊಗೊಂಡು ಕತ್ತೆಗೆ ಹಾಕಿದ್ರೆ ಅದೇನು ಸುಂದರವಾಗಿ ಕಾಣ್ತದ. ವ್ಯಕ್ತಿ ಸುಂದರವಾಗಿದ್ರೆ ರೇಷ್ಮೆಯಿಂದ ಬಂಗಾರದಿಂದ ಅವನಿಗೊಂದು ಬೆಲೆ. ಇಲ್ಲಿ ಹೋಗಿ ಏನು ಬೆಲೆ ಬರ್ತದೆ. ರೇಷ್ಮೆ ಅಂಗಿ ಹಾಗೆ ಇಷ್ಟು ಹಾಕಿಸಿದೆಯಲ್ಲ, ನೋಡು ಹಾಕೊಂಡು ಸಮಾಧಾನ ಆಯ್ತಲ್ಲ ಅಂತ ನನ್ನ ಮನಸ್ಸಿಗೆ ಹೇಳಿದ್ರಂತೆ. ಅದು ಕಿತ್ತೆಸದ್ರಂತೆ ಆ ರೇಷ್ಮೆ ಅಂಗಿಯನ್ನು. ಇವು ಅತೃಪ್ತವಾದ ಬಯಕೆಗಳು, ಅವು ನಮ್ಮನ್ನು ಹೀಗೆ ನಿಯಂತ್ರಿಸ್ತಿರ್ತವೆ. ಅದಕ್ಕಾಗಿ ಅವರ ಕಥಾ ನನ್ನ ನೆನಪಿಗೆ ಬಂತು. ಸಕಲ ರೋಗಕ್ಕೆ ಪರಿಹಾರಕವಾದದ್ದು ಆ ಭಗವಂತನ ಲೀಲೆ. ಅದ್ರ ಬಗ್ಗೆ ಅದನ್ನೆಲ್ಲ ಕೇಳಿದರೆ ಅವನ ಲೀಲೆ ಆ ಥರದ್ದು. ನಾವು ರಾಮ ನಡೆದಂತೆ ನಡಿಬೇಕು, ಕೃಷ್ಣ ನುಡಿದಂತೆ ನುಡಿಬೇಕು. ಕೃಷ್ಣ ನಡೆದಂತೆ ನಡಿಲಿಕ್ಕೆ ಹೋದ್ರೆ ಕೃಷ್ಣನ ಜನ್ಮಸ್ಥಾನಕ್ಕೆ ಹೋಗಿ ಸೇರ್ಬೇಕಾಗ್ತದೆ ಅಂತ ಹಾಸ್ಯ ಮಾಡ್ತಿರ್ತಾರೆ. ಕೃಷ್ಣನ ಜನ್ಮಸ್ಥಾನ ಅಂದ್ರೆ ಜೈಲು. ಕೃಷ್ಣ ಹಾಗೆಲ್ಲ ಏನೇನೋ ಮಾಡಿದಂತ ನಾವು ಮಾಡ್ತಾ ಹೋದ್ರೆ ನಮಗೆ ಜೈಲೇ ಗತಿ ಆಗ್ತದೆ ಅಂತ ಅದನ್ನ ಹೀಗೆ ಎಚ್ಚರಿಕೆ ಕೊಟ್ಟಿರ್ತಾರೆ. ಭಾಗವತದಲ್ಲೇ ಅನೇಕ ಕಡೆ ಅಷ್ಟರ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಕ್ರೀಡಾಮೃಗ ಗಂಡು ಹೆಣ್ಣಿನ ಕೈಗೊಂಬೆಯಾಗಿ ತೀರಾ ಹಾಸ್ಯಾಸ್ಪದವಾದ ಸ್ಥಿತಿಯನ್ನು ತಲುಪಿಬಿಡ್ತಾನೆ. ಮುಚುಕುಂದನಂತ ದೊಡ್ಡ ರಾಜ, ಅವನು ಕೃಷ್ಣನನ್ನು ಸ್ತೋತ್ರ ಮಾಡಿದಂತೆ. ಎಂತೆಂಥ ದೊಡ್ಡ ದೊಡ್ಡ ಚಕ್ರವರ್ತಿಗಳು ಸಿಂಹಾಸನದಲ್ಲಿ ಕೂತಿದ್ರೆ ಎಲ್ಲ ಸಾಮಂತರಾಜರು, ಮಂತ್ರಿಗಳು, ಸೇನಾಪತಿಗಳು ಬಂದು ಅವರು ಪಾದಪೀಠಕ್ಕೆ ನಮಸ್ಕಾರ ಮಾಡ್ತಾರೆ. ಆದರೆ ಸಿಂಹಾಸನದ ಸಭಾ ಕಾರ್ಯಕ್ರಮ ಎಲ್ಲ ಮುಗಿಸಿ ಒಳಗೆ ಹೋದ್ರೆ, ಅಂತಃಪುರಕ್ಕೊಳಗೆ ಹೋದ್ರೆ ಆ ಹೆಣ್ಣಿನ ದಾಸರಾಗಿಬಿಡ್ತಾರೆ ಅಂತ ಅವನು ತನ್ನ ಬಗ್ಗೆ ತಾನೇ ಹೇಳ್ಕೊಂಡದ್ದು. ನನ್ನ ಗತಿ ಹೀಗಾಗಿದೆ, ನನ್ನನ್ನು ನೀನು ಕ್ಷಮಿಸಬೇಕು ಅಂತ ಹೇಳ್ಕೊತಾನೆ. ಹೀಗೆ ಆ ಇಂದ್ರಿಯ ನಿಗ್ರಹದ ಬಗ್ಗೆ ಭಾಗವತದಲ್ಲೇ ಬೇಕಾದಷ್ಟು ಕಥೆಗಳನ್ನು ಹೇಳಿದ್ದಾರೆ. ಅವನು ಅಹೋ ಸುಭದ್ರಂ ಸುನಸಂ, ಭ್ರಮೆ, ಮನುಷ್ಯನಿಗೆ ಭ್ರಮೆ. ಪುರೂರವ ಅಂತ ದೊಡ್ಡ ರಾಜ ಇದ್ದ, ಅವನು ಊರ್ವಶಿಯ ಮೋಹಕ್ಕೆ ಬಿದ್ದ. ಅವಳು ಕೆಲವು ಕಾಲ ಈಚಿನ ಜೊತೆಗಿದ್ದು ಸ್ವರ್ಗಕ್ಕೆ ಓಡಿ ಹೋಗಿಬಿಟ್ಲು. ಇವನು ಲಜ್ಜೆಗೆಟ್ಟು ಬೆನ್ನಟ್ಟಿ ಅವಳ ಹಿಂದೆನೇ ಹೋದ. ಆದರೂ ಅವಳು ಇವನಿಗೆ ಒಲಿಯಲಿಲ್ಲ. ತ್ವಂಗ್ ಮಾಂಸ ರುದ್ರಸ್ನಾಯು ಮೇಧೋ ಮಜ್ಜಾಸ್ತಿ ಸಂಹತವು ವಿಣ್ಮೂತ್ರ ಪೂಯೆ ರಮತಾಂ ಕ್ರಿಮೀಣಾಂ ಕಿಯದಂತರಂ. ನಾವು ಯಾವ ದೇಹವನ್ನು ಕಾಮಿಸ್ತೀವಿ, ಪ್ರೇಮಿಸ್ತೀವಲ್ಲ, ಇದು ಗಂಡಿನ ದೇಹ ಇರ್ಬೋದು, ಹೆಣ್ಣಿನ ದೇಹ ಇರ್ಬೋದು. ವಸ್ತುತಃ ಈ ದೇಹ ಏನು ಆಸ್ಪತ್ರೆಗೆ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ, ಇಲ್ಲಿ ಹಟ್ಟು ಗೊತ್ತಾಗೋದಿಲ್ಲ. ಮೂತ್ರ, ಚರ್ಮ, ಮಾಂಸ, ಮೇದು, ಒಳಗೆಲುಬು, ಮಲ, ಮೂತ್ರ, ಕೀವು, ಇದರ ಒಂದು ಸಮುದಾಯ ಇದೆ ನಮ್ಮ ದೇಹ ಅಂದ್ರೆ. ಇದನ್ನ ಬಿಟ್ಟು ನಿಮ್ಮ ದೇಹ ಏನಿದೆ, ಇದೇನು ಬಂಗಾರದ ದೇಹನ? ಸಕ್ಕರೆ ಗೊಂಬೆ ಅಂತ ಎಲ್ಲಿ ಮುಟ್ಟಿದ್ರು ಎಲ್ಲಿ ತಿಂದ್ರು ಸಕ್ಕರೆನೇ ಬರುವಂಥ ದೇಹವೂ ಅಲ್ಲ ಇದು. ಅತಿ ಹೊಲಸು ಅಂದ್ರೆ ಮನುಷ್ಯನ ದೇಹ. ಇನ್ನು ಪ್ರಾಣಿ ಪಕ್ಷಿಗಳ ದೇಹ, ಗಿಡ ಮರಗಳ ಅದರ ವ್ಯಕ್ತಿತ್ವ ಅನ್ನೋದು, ಅದರಲ್ಲೊಂದೇನೋ ಒಂದು ಸೌಂದರ್ಯ ಇರ್ತದೆ, ಒಂದು ಸುಗಂಧ ಇರ್ತದೆ. ಇವನಲ್ಲಿ ಏನೂ ಇರೋದಿಲ್ಲ. ಮನುಷ್ಯ ಕ್ರಿಮಿಯಂತೆ. ಈ ಸುಖದ ಭ್ರಮೆಗೆ ಬಿದ್ದಂಥ ಮನುಷ್ಯ ಅವನೊಂದು ಕ್ರಿಮಿಯಂತೆ. ಅಲ್ಲಿಂದ ಅವನಿಗೆ ಹೊರಗೆ ಬರಬೇಕು ಅಂತಲೇ ಅನಿಸೋದಿಲ್ಲ. ಕ್ರಿಮಿಗೂ ನಿಮಗೂ ಏನು ವ್ಯತ್ಯಾಸ ಅಂತಾರೆ ಶಾಸ್ತ್ರದಲ್ಲಿ. ಆ ಥರ ಅವನನ್ನ ಹಾಸ್ಯ ಮಾಡ್ತಾರೆ. ಅಷ್ಟು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗೆ ಇವತ್ತಿನ ದಿವಸ ನಾವು ಆ ಅಜಾಮಿಳದ ಬಗ್ಗೆ ಕೇಳಿದ್ವಿ. ಅದರ ಒಂದು ನೆಪದಿಂದ ಮಹಾಭಾರತದಲ್ಲಿ ಮತ್ತೆ ಕೃಷ್ಣಾಮೃತ ಮಹಾರ್ಣವದಲ್ಲಿ ಇತ್ಯಾದಿ ಕಡೆಗೆ ಬಂದಿರುವಂತೆ ಆ ಭಗವಂತನ ನಾಮಸ್ಮರಣ ರೂಪವಾದಂಥ ಕಥೆಯನ್ನು ಕೂಡ ನಾವು ಕೇಳಿದ್ವಿ. ಹಿಂದೆ ಒಂದ್ಸರಿ ನಾವು ಈಗಾಗಲೇ ನೋಡಿದ್ವಿ. ನಾರದ ದೊಡ್ಡ ಸಂಗೀತ ತಜ್ಞ ಆಗಿದ್ದ. ಅಷ್ಟು ದೊಡ್ಡ ಸಂಗೀತ ತಜ್ಞಾನ ಆದವನು ಭಗವಂತನ ನಾಮಸ್ಮರಣೆಗಾಗಿ ಆ ಸಂಗೀತ ಜ್ಞಾನವನ್ನು ಉಪಯೋಗ ಮಾಡುವ ಬದಲು ಆ ಕ್ಷೇತ್ರ ಅಂಥದ್ದು. ಸುತ್ತಮುತ್ತಲು ಅಪ್ಸರೆಯರು, ಗಂಧರ್ವ ಸ್ತ್ರೀಯರು, ಇವನು ಹಾಡುವುದು ಅವ್ರು ಭಲೆ ಅನ್ನೋದು, ಇವನ ರೂಪವನ್ನು ಅವ್ರು ಮೆಚ್ಚುವುದು, ಅವನ ರೂಪವನ್ನು ಇವ್ರು ಮೆಚ್ಚೋದು, ಬಹಳ ಭ್ರಾಮಕವಾದ ವಾತಾವರಣ. ಅದೆಲ್ಲ ಮನುಷ್ಯನ ಎಳ್ಕೊಂಡು ತೊಗೊಂಡೋಗಿಬಿಡ್ತದೆ. ದೊಡ್ಡ ಜ್ಞಾನಿಗಳು, ಬ್ರಹ್ಮಜ್ಞಾನಿಗಳಲ್ಲಿ ತುಂಬಿದ ಸಭೆ
ತಲ್ಲೀನನಾಗಿ ಭಗವಂತನ ನಾಮಸ್ಮರಣೆ ಮಾಡಬೇಕು, ಭಗವಂತನ ಕುರಿತು ಹಾಡು ಹಾಡಬೇಕು, ಆನಂದ ಬಾಷ್ಪ ಸುರಿಸ್ಬೇಕು. ಅದನ್ನು ಬಿಟ್ಟು ಇವನು ಹಾಡುವುದು, ಅದು ಹಿಂದೆ ಇದ್ದವರು ಅವ್ರನ್ನ ನೋಡಿ ಇವರು ಅವನಿಗೆ ಬಲೆ ಅನ್ನುವುದು, ಪರಸ್ಪರ ಆಸ್ವಾದನೆ ಮಾಡುವುದು. ಇವನೇನು ಅಶ್ಲೀಲವಾದ ಹಾಡು ಹಾಡಿರಲಿಲ್ಲ, ಆದರೆ ಹಾಡುವ ಭಗವಂತನ ಹಾಡನ್ನು ಭಗವಂತನ ಪ್ರೀತಿಗಾಗಿ ಹಾಡಲಿಲ್ಲ. ಇವ್ರು ಯಾರ್ದು ಮೆಚ್ಚುಗೆ. ಅದಕ್ಕಾಗಿ ಮುಂದೆ ಕೂತವರು ಆ ಜ್ಞಾನಿಗಳು ಶಾಪ ಕೊಟ್ರಂತ, ಹೋಗಿ ಯಾವುದೋ ಮನೆಯಲ್ಲಿ ಆಳಾಗಿ ಹುಟ್ಟು ಅಂತ. ಹುಟ್ಟಿದವನಿಗೂ ಆದರೆ ಒಳಗೆ ಭಗವದ್ಭಕ್ತ ಇದ್ದ. ಇದು ಅಜಾಮಿಳಂದೇ ಕಥೆ. ಇವನು ಲಂಪಟ ಅಂತ ವರ್ಣನೆ ಮಾಡ್ತಾರೆ. ಮತ್ತಃ ತತ್ಪುರ ಲಂಪಟ, ಅಷ್ಟು ಲಂಪಟವಾದ ಜೀವನ ನಡೆಸಿದವನು ಅವನು ಅಂತ. ಆ ಗಂಧರ್ವ ಆಗಿದ್ದಾಗ, ಉಪಬರಹಣ ಅಂತ ಗಂಧರ್ವ, 7ನೇ ಸ್ಕಂದದಲ್ಲಿ ಅದು ಬರೋದಿದೆ. ಅಂಥ ಲಂಪಟ ಜೀವನ ನಡೆಸಿದವನಿಗೆ ಭಗವಂತನನ್ನ ತೃಪ್ತಿಗಾಗಿ, ಭಗವಂತನ ಪ್ರೀತಿಗಾಗಿ ಈ ಸಂಗೀತವನ್ನು ಉಪಯೋಗ ಮಾಡಬೇಕು ಅನ್ನೋ ಎಚ್ಚರ ತಪ್ಪಿದ್ದಕ್ಕಾಗಿ ಎಲ್ಲೋ ಬಂದು ಹುಟ್ಟಬೇಕಾಯ್ತು. ಆದರೆ ಮತ್ತೆ ಜ್ಞಾನಿಗಳ ಸಂಪರ್ಕ ಆಯಿತು, ಅದನ್ನು ತಪ್ಪಿಸ್ಕೊಂಡ ಅಂತ ಅದನ್ನು ಮುಂದೆ ಶಾಸ್ತ್ರದಲ್ಲಿ 7ನೇ ಸ್ಕಂದದಲ್ಲಿ ವರ್ಣನೆ ಮಾಡ್ತಾರೆ. ಜಾರಿದವರು ಹೇಗೆ ಜಾರ್ತಾರೆ, ಅದರಿಂದ ಅವ್ರಿಗೇನು ತೊಂದರೆ ಆಗ್ತದೆ ಅನ್ನೋದನ್ನೆಲ್ಲ ನಾವು ಈ ಥರ ನೋಡಬೇಕಾಯ್ತು. ಇದ್ರ ಬಗ್ಗೆ ಎಲ್ಲರೂ ಕೂಡ ಎಲ್ಲ ಕಾಲದಲ್ಲೂ ಎಚ್ಚರಿಕೆಯಿಂದ ಇರಬೇಕಾದದ್ದೇ. ಮಕ್ಕಳು ಮೊಮ್ಮಕ್ಕಳಿಗೆ ಅದ್ರ ಬಗ್ಗೆ ಒಂದು ಎಚ್ಚರ ನಾವು ಯಾವತ್ತೂ ಕೂಡ ಕೊಡಬೇಕಾದದ್ದೇ. ಇಲ್ಲದೆ ಹೋದರೆ ಅಂಥ ವ್ಯಭಿಚಾರದಿಂದ, ತಪ್ಪು ನಡೆಯಿಂದ ನಮ್ಮ ವಿಚಾರ, ನಮ್ಮ ಆಚಾರ, ಮನಸ್ಸು ಎಲ್ಲವೂ ಕೂಡ ಕಲುಷಿತ ಆಗಿ ಹೋಗ್ತದೆ. ಎಲ್ಲದಕ್ಕೂ, ಎಲ್ಲ ಧರ್ಮ ನೀತಿ ಅದಕ್ಕೆಲ್ಲದಕ್ಕೂ ತಿಲಾಂಜಲಿ ಕೊಟ್ಟಂತೇನೆ ಅನ್ನೋದನ್ನು ನಾವು ಈ ಕಥೆಗಳಿಂದ ಕಲಿಬೇಕು. ಅಲ್ಲಿಗೆ ಭಾಗವತದ 3ನೇ ಸ್ಕಂದ ಇಲ್ಲಿಗೆ ಸಮಾಪ್ತ ಆಗಿದೆ. ಭಾಗವತ 6ನೇ ಸ್ಕಂದದ 3ನೇ ಅಧ್ಯಾಯ ಇಲ್ಲಿಗೆ ಸಮಾಪ್ತ ಆಗಿದೆ. 6ನೇ ಸ್ಕಂದದಲ್ಲಿ ಇನ್ನೂ ಕೆಲವು ಸಂಗತಿಗಳನ್ನು ನೋಡಬೇಕಾಗಿದೆ. ಅದನ್ನು ನಾಳೆ ದಿವಸ ನೋಡೋಣ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವ ಎನ್ನ ಹರ್ಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ. ದೋಷ